ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತು ನಾವು ನಮ್ಮ ಪರಿಸರ ಈ ಪಾಠದಲ್ಲಿ ಕೇಳಿರುವಂತಹ ಹಾಗೂ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನಾವು ಸಾಲ್ವ್ ಮಾಡ್ಲಿಕ್ಕಿದ್ದೇವೆ. ನಿಮ್ಗೆ ಗೊತ್ತಿದೆ, ನಾವು ಈ ವಿಡಿಯೋದಲ್ಲಿ ಓಲ್ಡ್ ಕ್ವಶನ್ ಪೇಪರ್ಸ್ ಅನ್ನ ರೆಫರ್ ಮಾಡಿ ಈ ಪಾಠದಿಂದ ಯಾವ ಯಾವ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಕೇಳಿದ್ದಾರೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಹಾಗೆ ಈ ಪಾಠದಲ್ಲಿ ಕೇಳಬಹುದಾದಂತಹ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಕೊಟ್ಟಿರುವಂತಹ ಕೆಲವೊಂದು ಟಾಪಿಕ್ಗೆ ರಿಲೇಟೆಡ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ. ನೋಡಿ, ಮೊದಲನೇದಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ. ಅದಾದ್ಮೇಲೆ 1 ಅಂಕ, 2 ಅಂಕ, ಹಾಗೆ 3 ಅಂಕದ ಪ್ರಶ್ನೆ, ಈ ರೀತಿಯಾಗಿ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಐ ಹೋಪ್ ಎಲ್ರೂ ರೆಡಿ ಇದ್ದೀರಾ ಅಂತ ಅನ್ಕೊಳ್ತೇನೆ. ನೋಡಿ, ಮೊದಲನೇ ಪ್ರಶ್ನೆ ಯಾವ ರೀತಿಯಾಗಿದೆ ಅಂತ. ಜಲ ಪರಿಸರ ವ್ಯವಸ್ಥೆಯಲ್ಲಿರುವ ಉತ್ಪಾದಕರು. ಆಪ್ಷನ್ ಎ ಶೈವಲಗಳು, ಆಪ್ಷನ್ ಬಿ ಚಿಕ್ಕ ಮೀನುಗಳು, ಆಪ್ಷನ್ ಸಿ ಡಿಂಭಕಗಳು, ಆಪ್ಷನ್ ಡಿ ಪ್ರೋಟೋಜೋವಾಗಳು. ಇಲ್ಲಿ ಉತ್ಪಾದಕರು ಅಲ್ವಾ, ಜಲ ಪರಿಸರ ವ್ಯವಸ್ಥೆಯಲ್ಲಿರುವ ಉತ್ಪಾದಕರು ಅಂತ ಇದೆ. ಇಲ್ಲಿ ಉತ್ಪಾದಕರು ಅಂದ್ರೆ ಅವರು ಏನನ್ನ ಮಾಡ್ತಾರೆ, ವಾತಾವರಣದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಇರಬಹುದು, ಹಾಗೆ ಸೂರ್ಯನ ಬೆಳಕನ್ನ, ಹಾಗೆ ಕೆಲವೊಂದಿಷ್ಟು ಅಂಶಗಳನ್ನ ಬಳಸಿಕೊಂಡು ತಮ್ಮ ಆಹಾರವನ್ನ ತಾವೇ ತಯಾರಿಸುವಂತಹ ಒಂದು ಜೀವಿಗಳನ್ನ ಉತ್ಪಾದಕರು ಅಂತ ಹೇಳ್ತೇವೆ. ನಿಮ್ಗೆ ಗೊತ್ತಿದೆ, ಸಸ್ಯಗಳು ಉತ್ಪಾದಕರು ಅಂತ ಹೇಳ್ತೇವೆ ಅಲ್ವಾ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ಉತ್ಪಾದಕರು ಯಾರು ಅಂತ ನೀವು ಸರಿಯಾದ ಉತ್ತರವನ್ನ ಟಿಕ್ ಮಾಡಬೇಕು. ಆಪ್ಷನ್ ಎ ಶೈವಲಗಳು, ಆಪ್ಷನ್ ಬಿ ಚಿಕ್ಕ ಮೀನುಗಳು, ಆಪ್ಷನ್ ಸಿ ಡಿಂಭಕಗಳು, ಆಪ್ಷನ್ ಡಿ ಪ್ರೋಟೋಸೋವಾಗಳು. ಇಲ್ಲಿ ಚಿಕ್ಕ ಮೀನುಗಳು ಉತ್ಪಾದಕರಲ್ಲ ಅಲ್ವಾ, ಅವು ಬೇರೆ ಒಂದು ಜೀವಿಗಳ ಮೇಲೆ ಅವಲಂಬಿತವಾಗಿದೆ. ಹಾಗೆ ಡಿಂಬಕಗಳು ಅವು ಕೂಡ ಉತ್ಪಾದಕರಲ್ಲ, ಅವು ಬೇರೆ ಒಂದು ಜೀವಿಯ ಮೇಲೆ ಅವಲಂಬಿತವಾಗಿರುವಂತಹ ಒಂದು ಜೀವಿಗಳು. ಹಾಗೆ ಪ್ರೋಟೋಸೋವಾಗಳು ನಿಮ್ಗೆ ಗೊತ್ತಿದೆ, ಅವು ಕೂಡ ಏನಲ್ಲ, ಅವು ಉತ್ಪಾದಕರಲ್ಲ ಅಲ್ವಾ. ಹಾಗಾದ್ರೆ ಸರಿಯಾದ ಉತ್ತರ ಶೈವಲಗಳು, ಅಲ್ಗೆ ಅಂತ ನಾವೇನ್ ಕರಿತೀವಲ್ವಾ, ಈ ಅಲ್ಗೆ ಅನ್ನುವಂತಹ ಒಂದು ಜೀವಿಗಳನ್ನ ಜಲಪರಿಸರ ವ್ಯವಸ್ಥೆಯಲ್ಲಿರುವ ಉತ್ಪಾದಕರು ಅಂತ ನಾವು ಹೇಳ್ತೇವೆ. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ನೋಡಿ, ಕೆಳಗೆ ಕೊಟ್ಟಿರುವ ಆಹಾರ ಸರಪಳಿಯನ್ನ ಗಮನಿಸಿ. ಇಲ್ಲಿ ಒಂದು ಆಹಾರ ಸರಪಳಿಯನ್ನ ಕೊಡಲಾಗಿದೆ ನೋಡಿ. ಹುಲ್ಲು, ಮಿಡತೆ, ಕಪ್ಪೆ, ಹಾವು, ಹದ್ದು ಅಲ್ವಾ. ಇಲ್ಲಿ ಮೊದಲನೇ ಪೋಷಣಾ ಸ್ತರಕ್ಕೆ ಲಭ್ಯವಿರುವ ಶಕ್ತಿ 5000 ಜೌಲ್ಗಳಾದರೆ ಹಾವಿಗೆ ದೊರಕುವ ಶಕ್ತಿಯ ಪ್ರಮಾಣ ಎಷ್ಟು ಅಂತ ಇದೆ. ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಆಹಾರ ಸರಪಳಿಯ ಪ್ರತಿಯೊಂದು ಹಂತವನ್ನ ನಾವೇನಂತ ಕರಿತೇವೆ, ಪೋಷಣಾ ಸ್ತರಗಳು ಅಂತ ಕರಿತೇವೆ ಅಲ್ವಾ. ಇಲ್ಲಿ ಮೊದಲನೇ ಪೋಷಣಾ ಸ್ತರ ಯಾವುದು, ಹುಲ್ಲು ಅಂತ ಹೇಳ್ತೇವೆ ಅಲ್ವಾ. ಹುಲ್ಲು ಮೊದಲನೇ ಪೋಷಣಾ ಸ್ತರದಲ್ಲಿದೆ. ನಂತರ ಮಿಡತೆ, ಕಪ್ಪೆ, ಹಾವು, ಹದ್ದು, ಇದೊಂದು ಆಹಾರ ಸರಪಳಿ. ಹಾಗಾದ್ರೆ ನಿಮ್ಗೆ ಗೊತ್ತಿದೆ 10% ಲಾ ಅಲ್ವಾ. ಅಲ್ಲೇನಾಗತ್ತೆ ಅಂದ್ರೆ, ಶಕ್ತಿಯು ಒಂದು ಹಂತದಿಂದ ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ವರ್ಗಾವಣೆಯಾಗುವಾಗ ಕೇವಲ 10ರಷ್ಟು ಮಾತ್ರ ಏನಾಗತ್ತೆ, ವರ್ಗಾವಣೆ ಆಗತ್ತೆ ಅಲ್ವಾ. ಉಳಿದೆಲ್ಲವೂ ಏನಾಗತ್ತೆ, ಅದು ಉಷ್ಣದ ರೂಪದಲ್ಲಿ ನಷ್ಟವಾಗಿ ಹೋಗುತ್ತೆ. ಕೇವಲ 10% ಮಾತ್ರ ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ಅದು ಹೋಗತ್ತೆ ಅಲ್ವಾ. ಇಲ್ಲಿ ನೋಡಿ, ಹುಲ್ಲು ಎಷ್ಟಿದೆ, 5000 ಜೌಲ್ಗಳಿದೆ ಅಲ್ವಾ. 5000 ಜೌಲ್ಗಳಿದೆ ಅಂದ್ರೆ ಮಿಡತೆಗೆ ಎಷ್ಟು ಸಿಗತ್ತೆ, ಹಾಗೆ ಕಪ್ಪೆಗೆ ಎಷ್ಟು ಸಿಗತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಲ್ವಾ. ಕ್ಯಾಲ್ಕುಲೇಟ್ ಮಾಡ್ಬೋದಾ? ಇಲ್ಲಿ ಮಿಡತೆಗೆ ಸಿಗುವಂತದ್ದು 10%. 5000ದಲ್ಲಿ 10% ಅಂದ್ರೆ ಎಷ್ಟಾಗತ್ತೆ, 500 ಅಲ್ವಾ. 500 ಆಗತ್ತೆ. ಮಿಡತೆಗೆ ಲಭ್ಯವಿರುವಂತಹ ಒಂದು ಶಕ್ತಿ ಎಷ್ಟು, 500 ಜೌಲ್ಗಳು ಅಲ್ವಾ. ನಂತರ ಕಪ್ಪೆಗೆ 50.
ಅಲ್ವಾ? ಹಾಗೆ ಹಾವಿಗೆ ದೊರಕುವಂತಹ ಒಂದು ಶಕ್ತಿಯ ಪ್ರಮಾಣ ಎಷ್ಟು? 10% ಆಫ್ 50 ಎಷ್ಟಾಗತ್ತೆ ಅಂತ ನೋಡಿ. ಕ್ಯಾಲ್ಕುಲೇಟ್ ಮಾಡ್ಬೋದಾ? ಎಷ್ಟಾಗತ್ತೆ? 5 ಅಲ್ವಾ? ಹಾಗಾದ್ರೆ ಸರಿಯಾದ ಉತ್ತರ 5 ಜೌಲ್ಗಳು. ಕೇವಲ 10% ಅಲ್ವಾ? 5,000 ಶೇಕಡ 10, 500, 500ರ ಶೇಕಡ 10, 50, 50ರ ಶೇಕಡ 10, 5, 5ರ ಶೇಕಡ 10 ಏನಾಗುತ್ತೆ? 0.5 ಆಗತ್ತೆ ಅಲ್ವಾ? ಈ ರೀತಿಯಾಗಿದೆ. ಅದರಿಂದ ಹಾವಿಗೆ ಸಿಗುವಂತಹ ಒಂದು ಶಕ್ತಿಯ ಪ್ರಮಾಣ 5 ಜೌಲ್ಗಳು. ನೆಕ್ಸ್ಟ್ ಕ್ವಶನ್ ನೋಡಿ. ಆಹಾರ ಸರಪಳಿಯಲ್ಲಿ ಪ್ರಾಥಮಿಕ ಭಕ್ಷಕರು ಯಾವಾಗಲೂ ಆಪ್ಷನ್ ಎ ಮಾಂಸಾಹಾರಿಗಳು, ಆಪ್ಷನ್ ಬಿ ಸಸ್ಯಾಹಾರಿಗಳು, ಆಪ್ಷನ್ ಸಿ ಉನ್ನತ ಮಾಂಸಾಹಾರಿಗಳು, ಆಪ್ಷನ್ ಡಿ ಉತ್ಪಾದಕರು. ಆಹಾರ ಸರಪಳಿಯಲ್ಲಿ ಪ್ರಾಥಮಿಕ ಭಕ್ಷಕರು, ಇಲ್ಲಿ ನೋಡಿ ಉತ್ಪಾದಕರು ಅಲ್ವಾ? ಮೊದಲನೇ ಹಂತದಲ್ಲಿರುವಂತದ್ದು ಉತ್ಪಾದಕರು. ಉತ್ಪಾದಕರು ಅಂದ್ರೆ ನಾವೇನು ಹೇಳ್ತೇವೆ? ಹಸಿರು ಸಸ್ಯಗಳು ಅಲ್ವಾ? ಹಸಿರು ಸಸ್ಯಗಳನ್ನ ಏನ್ ಹೇಳ್ತೇವೆ? ಉತ್ಪಾದಕರು ಅಂತ ಹೇಳ್ತೇವೆ. ಹಸಿರು ಸಸ್ಯಗಳನ್ನ ತಿಂದು ಬದುಕುವಂತಹ ಒಂದು ಜೀವಿಗಳನ್ನ ಪ್ರಾಥಮಿಕ ಭಕ್ಷಕರು ಅಂತ ಕರಿತೇವೆ. ಪ್ರಾಥಮಿಕ ಭಕ್ಷಕರು ಅಂದ್ರೆ ಇವು ಕೇವಲ ಈ ಒಂದು ಉತ್ಪಾದಕರ ಮೇಲೆ ಅವಲಂಬಿತವಾಗಿರುತ್ತೆ. ಆದ್ರಿಂದ ಇವುಗಳನ್ನ ನಾವು ಸಸ್ಯಾಹಾರಿಗಳು ಅಂತ ಕೂಡ ಕರಿತೇವೆ ಅಲ್ವಾ? ಮಾಂಸಾಹಾರಿಗಳನ್ನ ದ್ವಿತೀಯಕ ಭಕ್ಷಕರು ಅಂತ ಹೇಳ್ತೇವೆ. ಉನ್ನತ ಮಾಂಸಾಹಾರಿಗಳನ್ನ ತೃತೀಯಕ ಭಕ್ಷಕರು ಅಂತ ಹೇಳ್ತೇವೆ. ಇಲ್ಲಿ ಪ್ರತಿಯೊಂದು ಈ ದ್ವಿತೀಯಕ ಭಕ್ಷಕರು ಹಾಗೆ ಉನ್ನತ ಮಾಂಸಾಹಾರಿಗಳು ಇಂಡೈರೆಕ್ಟ್ ಆಗಿ ಅಂದ್ರೆ ನೇರವಾಗಿ ಸಸ್ಯಗಳನ್ನ ಅವಲಂಬಿಸದೇ ಇದ್ರು ಅವುಗಳು ಪರೋಕ್ಷವಾಗಿ ಏನಾಗಿದೆ? ಈ ಸಸ್ಯಗಳನ್ನ ಅವಲಂಬಿಸಿದೆ ಅಂತ ಹೇಳ್ತೇವೆ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸಸ್ಯಾಹಾರಿಗಳು. ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕೆಳಗಿನವುಗಳಲ್ಲಿ ಯಾವ ಗುಂಪುಗಳು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳನ್ನ ಮಾತ್ರ ಒಳಗೊಂಡಿದೆ? ಜೈವಿಕ ವಿಘಟನೆಗೆ ಒಳಗಾಗುವಂತಹ ವಸ್ತುಗಳು ಬ್ಯಾಕ್ಟೀರಿಯಾ ಅಥವಾ ಶಿಲೀಂಧ್ರಗಳ ವರ್ತನೆಯಿಂದ ಏನಾಗುತ್ತೆ? ಅವು ವಿಘಟನೆಗೆ ಒಳಗಾಗತ್ತೆ. ನೋಡಿ, ಹುಲ್ಲು, ಹೂವುಗಳು, ಚರ್ಮ, ಹುಲ್ಲು, ಮರ, ಪ್ಲಾಸ್ಟಿಕ್, ಹಣ್ಣಿನ ಸಿಪ್ಪೆ, ಕೇಕ್, ನಿಂಬೆ ರಸ, ಕೇಕ್, ಮರ ಮತ್ತು ಹುಲ್ಲು ಅಲ್ವಾ? ಕೇಕ್, ಮರ ಮತ್ತು ಹುಲ್ಲು. ಇಲ್ಲಿ ನೋಡಿ, ಇಲ್ಲಿ ಜೈವಿಕ ವಿಘಟನೆಗೆ ಒಳಗಾಗದಂತಹ ವಸ್ತುಗಳನ್ನ ಒಳಗೊಂಡಿದೆ ಅಂತ ನೀವು ತೆಗೆದುಕೊಂಡ್ರೆ, ಇಲ್ಲಿ ನೋಡಿ, ಇಲ್ಲಿ ಹುಲ್ಲು, ಹೂವುಗಳಿರ್ಬಹುದು, ಚರ್ಮ ಏನಿರ್ಬಹುದು, ಅದೇನಾಗತ್ತೆ? ಜೈವಿಕ ವಿಘಟನೆಗೆ ಒಳಗಾಗತ್ತೆ. ಹಣ್ಣಿನ ಸಿಪ್ಪೆ, ಕೇಕ್, ನಿಂಬೆ ರಸ ಇವೆಲ್ಲವೂ ಕೂಡ ಜೈವಿಕ ವಿಘಟನೆಗೆ ಒಳಗಾಗತ್ತೆ. ಕೇಕ್, ಮರ ಇರ್ಬಹುದು, ಹುಲ್ಲು ಇರ್ಬಹುದು, ಇವು ಕೂಡ ಜೈವಿಕ ವಿಘಟನೆಗೆ ಒಳಗಾಗುವಂತಹ ವಸ್ತುಗಳು. ಆದ್ರೆ ಆಪ್ಷನ್ ಬಿ ನೋಡಿ, ಹುಲ್ಲು, ಮರ ಮತ್ತು ಪ್ಲಾಸ್ಟಿಕ್, ಇಲ್ಲಿ ಪ್ಲಾಸ್ಟಿಕ್ ಜೈವಿಕ ವಿಘಟನೆಗೆ ಒಳಗಾಗುವಂತಹ ವಸ್ತು ಅಲ್ಲ. ಅದನ್ನ ಆಪ್ಷನ್ ಬಿ ಅಂತ ಹೇಳ್ಬಹುದು. ಆದ್ರೆ ಇಲ್ಲಿ ಪ್ರಶ್ನೆಯನ್ನ ನೀವು ಚೇಂಜ್ ಮಾಡ್ಕೊಳ್ಬೇಕು. ಈ ಕೆಳಗಿನವುಗಳಲ್ಲಿ ಯಾವ ಗುಂಪುಗಳು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳನ್ನ ಹೊಂದಿದೆ? ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕೆಳಗಿನವುಗಳಲ್ಲಿ ಯಾವುದರಿಂದ ಒಂದು ಆಹಾರ ಸರಪಳಿಯನ್ನ ರಚಿಸಬಹುದು? ಹುಲ್ಲು, ಗೋಧಿ, ಮಾವು, ಹುಲ್ಲು, ಮೇಕೆ, ಮಾನವ, ಮೇಕೆ, ಹಸು, ಆನೆ, ಹುಲ್ಲು, ಮೀನು ಮತ್ತು ಮೇಕೆ ಅಂತ ಇದೆ ಅಲ್ವಾ? ಇಲ್ಲಿ ನೋಡಿ, ಒಂದು ಆಹಾರ ಸರಪಳಿಯನ್ನ ರಚಿಸಬೇಕು ಅಂದ್ರೆ ಅಲ್ಲಿ ಉತ್ಪಾದಕರು ಇರ್ಬೇಕು ಅಲ್ವಾ?
ಉತ್ಪಾದಕರು. ಇಲ್ಲಿ ಹುಲ್ಲು 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 ಅಂತ ಇದೆ, ಇಲ್ಲಿ ಮೇಕೆ ಅಂತ ಇದೆ, ತಪ್ಪಾಗಿದೆ ಅಲ್ವಾ. ಉತ್ಪಾದಕರು ಹಸಿರು ಸಸ್ಯಗಳು, ಹುಲ್ಲು ಅಂತ ಹೇಳ್ಬಹುದು ಅಲ್ವಾ. ಈ ಹಸಿರು ಸಸ್ಯಗಳನ್ನ ತಿಂದು ಜೀವಿಸುವಂತ ಸಸ್ಯಾಹಾರಿಗಳಿರ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಗೋಧಿ ಅಂತ ಇದೆ, ಆದ್ರಿಂದ ಇದು ತಪ್ಪಾಗಿದೆ ಅಂತ ಹೇಳ್ಬಹುದು. ಇಲ್ಲಿ ಹಸು ಅಂತ ಇದೆ, ಆದ್ರಿಂದ ಇದು ಕೂಡ ತಪ್ಪು. ಯಾಕೆಂದ್ರೆ ಇಲ್ಲಿ ಮೇಕೆ ಹಸು ಅಂತ ಇದೆ. ಇಲ್ಲಿ ನೋಡಿ, ಹುಲ್ಲು ಮೀನು ಅಂತ ಇದೆ, ಮೀನು ಹುಲ್ಲನ್ನ ತಿಂದು ಜೀವಿಸೋದಿಲ್ಲ ಅಲ್ವಾ. ಆದ್ರಿಂದ ಎ, ಸಿ ಮತ್ತೆ ಡಿ ಆಪ್ಷನ್ಸ್ ತಪ್ಪಾಗಿದೆ. ಇಲ್ಲಿ ನೋಡಿ, ಹುಲ್ಲನ್ನ ತಿಂದು ಬದುಕುವಂತಹ ಮೇಕೆ, ಹಾಗೆ ಮೇಕೆಯನ್ನ ತಿನ್ನುವಂತಹ ಮಾನವ ಅಲ್ವಾ. ಇದು ಒಂದು ಆಹಾರ ಸರಪಳಿ ಅಂತ ನಾವು ಹೇಳ್ಬಹುದು. ಈ ಮೂರು ಜೀವಿಗಳನ್ನ ಬಳಸಿಕೊಂಡು ನಾವು ಒಂದು ಆಹಾರ ಸರಪಳಿಯನ್ನ ರಚಿಸಬಹುದು. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಕೆಳಗಿನವುಗಳಲ್ಲಿ ಪರಿಸರ ಸ್ನೇಹಿ ಅಭ್ಯಾಸಗಳು ಯಾವುವು ಅಂತ ಇದೆ. ಶಾಪಿಂಗ್ ವೇಳೆ ಖರೀದಿಸಿದ ವಸ್ತುಗಳನ್ನಿಡಲು ಬಟ್ಟೆಯ ಬ್ಯಾಗ್ಗಳನ್ನ ಒಯ್ಯುವುದು, ಅನಗತ್ಯವಾಗಿ ಉರಿಯುತ್ತಿರುವ ವಿದ್ಯುತ್ ದೀಪಗಳನ್ನು ಮತ್ತು ಫ್ಯಾನ್ಗಳನ್ನು ಆರಿಸುವುದು, ಶಾಲೆಗೆ ಬಿಡಲು ನಿಮ್ಮ ತಾಯಿಯ ದ್ವಿಚಕ್ರ ವಾಹನದ ಬದಲು ಕಾಲ್ನಡಿಗೆಯಲ್ಲಿ ತೆರಳುವುದು. ಪರಿಸರ ಸ್ನೇಹಿ ಅಭ್ಯಾಸಗಳು ಅಂದ್ರೆ ಪರಿಸರಕ್ಕೆ ಪೂರಕವಾಗಿರುವಂತಹ ಒಂದು ಅಭ್ಯಾಸಗಳು ಯಾವುದು ಅಂತ ಇದೆ ನೋಡಿ. ಶಾಪಿಂಗ್ ವೇಳೆ ಖರೀದಿಸಿದ ವಸ್ತುಗಳನ್ನಿಡಲು ಬಟ್ಟೆಯ ಬ್ಯಾಗ್ಗಳನ್ನ ಒಯ್ಯುವುದು, ಇದು ಕೂಡ ಸರಿಯಾಗಿದೆ ಅಲ್ವಾ. ಹಾಗೆ ಅನಗತ್ಯವಾಗಿ ಉರಿಯುತ್ತಿರುವಂತಹ ವಿದ್ಯುತ್ ದೀಪಗಳನ್ನು ಮತ್ತು ಫ್ಯಾನ್ಗಳನ್ನು ಆರಿಸುವುದು, ಅದು ಕೂಡ ಸರಿಯಾದ ಒಂದು ಆಪ್ಷನ್ಸ್ ಅಂತ ಹೇಳ್ಬಹುದು. ಶಾಲೆಗೆ ಬಿಡಲು ನಿಮ್ಮ ತಾಯಿಯ ದ್ವಿಚಕ್ರ ವಾಹನದ ಬದಲು ಕಾಲ್ನಡಿಗೆಯಲ್ಲಿ ತೆರಳುವುದು, ಇದು ಕೂಡ ಪರಿಸರ ಸ್ನೇಹಿ ಅಭ್ಯಾಸ. ಆದ್ದರಿಂದ ಆಪ್ಷನ್ ಡಿ ಅಂತ ತೆಗೆದುಕೊಂಡು ಮೇಲಿನ ಎಲ್ಲವೂ, ನೋಡಿ ಆಪ್ಷನ್ ಡಿ ಕೊಡ್ತಾ ಇದ್ದೇನೆ, ಮೇಲಿನ ಎಲ್ಲವೂ ಅಲ್ವಾ. ಈ ಒಂದು ಆಪ್ಷನ್ ಅನ್ನ ನಾವು ಚೂಸ್ ಮಾಡಬಹುದು. ಯಾವುದು? ಈ ಮೇಲಿನ ಎಲ್ಲವೂ. ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ನಾವೀಗ 1 ಅಂಕದ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. 1 ಅಂಕದ ಪ್ರಶ್ನೆಗಳು ಯಾವ ರೀತಿಯಾಗಿತ್ತು ಅಂತ ನೋಡಿ. ಒಂದು ವೇಳೆ ನಾವು ಒಂದು ಪೋಷಣಾ ಸ್ತರದಲ್ಲಿನ ಎಲ್ಲಾ ಜೀವಿಗಳನ್ನ ಕೊಂದರೆ ಏನಾಗುತ್ತದೆ ಅಂತ ಇದೆ. ಈಗ ನೋಡಿ, ಒಂದು ಪೋಷಣಾ ಆಹಾರ ಸರಪಳಿಯನ್ನ ರಚಿಸಿದ್ರೆ ಸಸ್ಯ ಅಥವಾ ಹುಲ್ಲು, ಮಿಡತೆ, ಕಪ್ಪೆ, ಹಾವು, ಈ ರೀತಿಯಾಗಿ ಒಂದು ಆಹಾರ ಸರಪಳಿಯನ್ನ ರಚಿಸಿದಾಗ ಇಲ್ಲಿ ಒಂದು ಪೋಷಣಾ ಸ್ತರ ಅಂದ್ರೆ, ಈ ಉದಾಹರಣೆಗೆ ಈ ಒಂದು ಪೋಷಣಾ ಸ್ತರ ಮಿಡತೆ, ಈ ಪ್ರತಿಯೊಂದು ಹಂತವನ್ನ ನಾವು ಪೋಷಣಾ ಸ್ತರ ಅಂತ ಕರಿತೇವೆ ಅಲ್ವಾ. ಈ ಒಂದು ಆಹಾರ ಸರಪಳಿಯ ಪ್ರತಿಯೊಂದು ಹಂತವನ್ನ ನಾವು ಪೋಷಣಾ ಸ್ತರ ಅಂತ ಕರಿತೇವೆ. ಇಲ್ಲಿ ಪ್ರತಿಯೊಂದು ಯಾವುದೇ ಒಂದು ಪೋಷಣಾ ಸ್ತರದ ಜೀವಿಗಳನ್ನ ತೆಗೆದು ಬಿಟ್ರೆ ಅಥವಾ ಕೊಂದು ಬಿಟ್ರೆ, ಈಗ ನೋಡಿ ಉದಾಹರಣೆಗೆ ಮಿಡತೆಯನ್ನ ನಾನು ತೆಗೆದು ಬಿಟ್ಟಿದ್ದೇನೆ ಅಂದ್ರೆ ಏನಾಗತ್ತೆ, ಇಲ್ಲಿ ಕಪ್ಪೆಗಳು ಸಾವನ್ನಪ್ಪಬಹುದು. ಕಪ್ಪೆಗಳು ಇಲ್ಲದೆ ಇರೋದ್ರಿಂದ ಹಾವುಗಳು ಕೂಡ ಏನಾಗತ್ತೆ, ಹಾವುಗಳು ಕೂಡ ನಶಿಸಿ ಹೋಗ್ಬಹುದು. ಹಾಗೆ ಹುಲ್ಲು ಏನಾಗತ್ತೆ, ಹುಲ್ಲು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದುಕೊಳ್ಳುತ್ತೆ ಅಲ್ವಾ. ಆದ್ರಿಂದ ಇಲ್ಲಿ ಪರಿಸರದಲ್ಲಿ ಅಸಮತೋಲನ ಉಂಟಾಗತ್ತೆ, ಪರಿಸರ ಸಮತೋಲನದಲ್ಲಿ ಇರೋದಿಲ್ಲ. ಆದ್ರಿಂದ ನಾವೇನ್ ಹೇಳ್ಬಹುದು, ಪರಿಸರದಲ್ಲಿ ಅಸಮತೋಲನ ಉಂಟಾಗುತ್ತದೆ. ಉದಾಹರಣೆಗೆ ನಾವು ಹುಲ್ಲನ್ನ ತೆಗೆದುಬಿಟ್ರೆ, ಹುಲ್ಲನ್ನ ಕೊಂದ್ಬಿಟ್ರೆ ಏನಾಗತ್ತೆ, ಈ ಒಂದು ಆಹಾರ ಸರಪಳಿನ ಏನಾಗತ್ತೆ, ಅದು ನಶಿಸಿ ಹೋಗುತ್ತೆ. ಕೆಲವೊಂದು ಜೀವಿಗಳು ನಶಿಸಿ ಹೋಗ್ಬಹುದು. ಹಾಗೆ ವಾತಾವರಣದಲ್ಲಿ ಏನಾಗತ್ತೆ, ವಾತಾವರಣದಲ್ಲಿ ಅಸಮತೋಲನ ಉಂಟಾಗಬಹುದು ಅಲ್ವಾ.
ನೆಕ್ಸ್ಟ್ ಕ್ವಶನ್ ನೋಡಿ, ಶೀತಲೀಕರಣ ಘಟಕಗಳಲ್ಲಿ CFC ಅಂದ್ರೆ ಕ್ಲೋರೋ ಕಾರ್ಬನ್ಗಳ ಬಳಕೆಯನ್ನ ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಇಲ್ಲಿ ಈ ಕ್ಲೋರೋ ಕಾರ್ಬನ್ ಅನ್ನುವಂಥ ಒಂದು ರಾಸಾಯನಿಕ ಇದು ಓಝೋನ್ ಪದರಕ್ಕೆ ಹಾನಿಯನ್ನ ಉಂಟು ಮಾಡುತ್ತೆ. ಓಝೋನ್ ಪದರಕ್ಕೆ ಹಾನಿಯನ್ನ ಉಂಟು ಮಾಡುವ ಕಾರಣದಿಂದ CFCಗಳ ಬಳಕೆಯನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಯಾಕೆ? ಓಝೋನ್ ಇದಕ್ಕೆ ಏನ್ ಮಾಡುತ್ತೆ, ಅದು ಹಾನಿಯನ್ನ ಉಂಟು ಮಾಡುವ ಒಂದು ಕಾರಣದಿಂದ ಓಝೋನ್ ಪದರಕ್ಕೆ ಹಾನಿಯನ್ನ ಉಂಟು ಮಾಡುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಪರಿಸರ ವ್ಯವಸ್ಥೆಯಲ್ಲಿ ಆಹಾರ ಸರಪಳಿಯ ಉನ್ನತ ಸ್ತರಕ್ಕೆ ತಲುಪಿದಂತೆ ಜೀವಿಗಳ ಸಂಖ್ಯೆ ಕಡಿಮೆಯಾಗುತ್ತದೆ ಏಕೆ? ನೋಡಿ, ನಾನು ಏನ್ ಮಾಡ್ತೇನೆ, ಹುಲ್ಲು ಒಂದು ಆಹಾರ ಸರಪಳಿಯನ್ನು ರಚಿಸ್ತೇನೆ. ಹುಲ್ಲು, ಜಿಂಕೆ, ಹುಲಿ ಅಂತ ನಾವು ತೆಗೆದುಕೊಂಡ್ರೆ ಇಲ್ಲಿ ಹುಲ್ಲಿನ ಸಂಖ್ಯೆ ಏನಾಗಿರತ್ತೆ, ಹೆಚ್ಚಾಗಿರತ್ತೆ ಅಲ್ವಾ? ಆದ್ರೆ ಜಿಂಕೆಗಳ ಸಂಖ್ಯೆ ಹುಲ್ಲಿನಕ್ಕಿಂತ ಕಡಿಮೆ ಇರುತ್ತೆ. ಹಾಗೆ ಹುಲಿಗಳ ಸಂಖ್ಯೆ ಏನಾಗಿರತ್ತೆ, ಅದು ಜಿಂಕೆಗಿಂತ ಕಡಿಮೆ ಇರುತ್ತೆ. ಆದ್ರಿಂದ ಈ ಒಂದು ಆಹಾರ ಸರಪಳಿ ಉನ್ನತ ಸ್ತರ, ಈ ಹುಲಿ ಉನ್ನತ ಸ್ತರದಲ್ಲಿದೆ ಅಂತ ಹೇಳ್ತೇವೆ ಅಲ್ವಾ? ತಲುಪಿದಂತೆ ಜೀವಿಗಳ ಸಂಖ್ಯೆ ಕಡಿಮೆಯಾಗುತ್ತದೆ ಏಕೆ ಅಂತ ಕೇಳಿದ್ದಾರೆ. ಯಾಕೆ ಜೀವಿಗಳ ಸಂಖ್ಯೆ ಕಡಿಮೆಯಾಗತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ಜೀವಿಗಳ ಸಂಖ್ಯೆ ಏನಾಗತ್ತೆ ಅಂದ್ರೆ ಒಂದು ಪೋಷಣಾ ಸ್ತರದಲ್ಲಿ ಮೇಲಕ್ಕೆ ಹೋದಂತೆ ಕಡಿಮೆ ಆಗತ್ತೆ. ಅದಕ್ಕೆ ಕಾರಣವೇನು ಅಲ್ವಾ? ಅಲ್ಲಿ ಶಕ್ತಿಯ ಲಭ್ಯತೆ ಏನಾಗತ್ತೆ, ನಿಮ್ಗೆ ಶಕ್ತಿಯ ಲಭ್ಯತೆ ಅದೇನಾಗತ್ತೆ, ಉನ್ನತ ಸ್ತರಕ್ಕೆ ಹೋದಂತೆ ಕಡಿಮೆ ಆಗ್ತಾ ಹೋಗುತ್ತೆ ಅಲ್ವಾ? ಆದ್ರಿಂದ ಆ ಒಂದು ಜೀವಿಗಳ ಸಂಖ್ಯೆನೂ ಕೂಡ ಕಡಿಮೆ ಆಗತ್ತೆ ಅಂತ ಹೇಳ್ಬಹುದು. ನೆಕ್ಸ್ಟ್ ಕ್ವಶನ್ ನೋಡಿ, ಜೈವಿಕ ಸಂವರ್ಧನೆ ಎಂದರೇನು? ಇದನ್ನ ರಿಪೀಟೆಡ್ ಆಗಿ ಕೇಳಿದ್ದಾರೆ. ಜೈವಿಕ ಸಂವರ್ಧನೆ ಎಂದರೇನು ಈ ಒಂದು ಪ್ರಶ್ನೆಯನ್ನ. ಇಲ್ಲಿ ಜೈವಿಕ ಸಂವರ್ಧನೆಯಲ್ಲಿ ಏನಾಗತ್ತೆ ಅಂದ್ರೆ, ಪೋಷಣಾ ಸ್ತರದ ಉನ್ನತ ಹಂತಕ್ಕೆ ಹೋದ ಹಾಗೆ, ಪೋಷಣಾ ಸ್ತರದಲ್ಲಿ ಉನ್ನತ ಹಂತಕ್ಕೆ ತಲುಪಿದ ಹಾಗೆ ಆ ಒಂದು ನಾವೇನ್ ಹೇಳ್ತೇವೆ, ಕ್ರಿಮಿನಾಶಕಗಳಿರಬಹುದು ಅಥವಾ ರಾಸಾಯನಿಕಗಳ ಒಂದು ಅಂಶ ಹೆಚ್ಚಾಗುತ್ತೆ. ಅದನ್ನ ಜೈವಿಕ ಸಂವರ್ಧನೆ ಅಂತ ಕರೀತಾರೆ. ಉದಾಹರಣೆಗೆ ನೀರಿನಲ್ಲಿ ಏನಾಗಿದೆ, ಕೀಟನಾಶಕಗಳಿದೆ, ಅದು ಕೀಟನಾಶಕಗಳು ಸೇರ್ಕೊಂಡಿದೆ. ಆ ನೀರಿನಲ್ಲಿರುವಂತಹ ಒಂದು ಮೀನು, ಕೆಲವೊಂದು ಜೀವಿಗಳೇನಾಗತ್ತೆ, ಅದು ಆ ಒಂದು ನೀರಿನಲ್ಲಿ ಬದುಕ್ತಾ ಇರತ್ತೆ. ಆ ನೀರಿನಲ್ಲಿ ಬದುಕ್ತಾ ಇರೋದ್ರಿಂದ ಏನಾಗತ್ತೆ, ಆ ಜೀವಿಗಳು, ಚಿಕ್ಕ ಪುಟ್ಟ ಜೀವಿಗಳಿರ್ಬಹುದು ಅಥವಾ ಈ ಮೀನುಗಳಿರ್ಬಹುದು, ಅವುಗಳ ದೇಹದಲ್ಲೂ ಕೂಡ ಈ ಒಂದು ರಾಸಾಯನಿಕಗಳು ಪ್ರವೇಶಿಸುತ್ತೆ ಅಲ್ವಾ? ಉದಾಹರಣೆಗೆ ನೀರಿನಲ್ಲಿರುವಂತಹ ಕೆಲವೊಂದು ಚಿಕ್ಕ ಕೀಟಗಳು ಅಂತ ಹೇಳ್ಬಹುದು. ಅಲ್ಲೇನಾಗತ್ತೆ, ಆ ಒಂದು ಜೀವಿಗಳಲ್ಲಿ ಆ ರಾಸಾಯನಿಕಗಳು ಪ್ರವೇಶಿಸುತ್ತೆ. ನಂತರ ಆ ಚಿಕ್ಕ ಕೀಟಗಳನ್ನ ತಿಂದು ಬದುಕುವಂತಹ ಮೀನುಗಳಲ್ಲೂ ಕೂಡ ಆ ಒಂದು ರಾಸಾಯನಿಕಗಳು ಪ್ರವೇಶಿಸುತ್ತೆ. ಮೀನನ್ನು ತಿಂದು ಬದುಕುವಂತಹ ಮನುಷ್ಯರಲ್ಲೂ ಕೂಡ ಏನಾಗತ್ತೆ, ಆ ಒಂದು ರಾಸಾಯನಿಕ ಅಂಶ ಹೆಚ್ಚಾಗ್ತಾ ಹೋಗುತ್ತೆ. ಈಗ ಇಲ್ಲಿ 10 ಮಿಲಿಗ್ರಾಮ್ ಇದ್ರೆ ಇಲ್ಲೇನಾಗತ್ತೆ, 20 ಮಿಲಿಗ್ರಾಮ್ ಆಗುತ್ತೆ. ಉದಾಹರಣೆಗೆ ಇಲ್ಲಿ 40 ಮಿಲಿಗ್ರಾಮ್ ಆಗುತ್ತೆ. ಈ ರೀತಿಯಾಗಿ ಆ ಒಂದು ರಾಸಾಯನಿಕಗಳೇನಾಗತ್ತೆ, ಅವು ಹೆಚ್ಚುತ್ತಾ ಹೋಗುತ್ತೆ. ಅದನ್ನ ಜೈವಿಕ ಸಂವರ್ಧನೆ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕರ ಪಾತ್ರವೇನು ಅಂತ ಇದೆ. ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕರು ಅಲ್ವಾ, ಬ್ಯಾಕ್ಟೀರಿಯಾ ಮತ್ತು ಕೆಲವು ಶಿಲೀಂಧ್ರಗಳನ್ನ ನಾವು ವಿಘಟಕರು ಅಂತ ಹೇಳ್ತೇವೆ ಅಲ್ವಾ? ಇವು
ಪರಿಸರದಲ್ಲಿರುವಂತಹ ಕೆಲವೊಂದು ಸತ್ತ ಜೀವಿಗಳಿರಬಹುದು, ಸಸ್ಯಗಳಿರಬಹುದು, ಅವುಗಳನ್ನ ಏನ್ ಮಾಡುತ್ತೆ, ಆ ಈ ಜೀವಿಗಳಲ್ಲಿರುವಂತಹ ಒಂದು ರಾಸಾಯನಿಕಗಳನ್ನ ಆ ಅವೇನ್ ಮಾಡುತ್ತೆ, ನಿರವಯವ ಲವಣಗಳಾಗಿ ಅದನ್ನ ಬದಲಾಯಿಸುತ್ತೆ. ಆ ಮೂಲಕ ಆ ಒಂದು ಜೀವಿಗಳ ದೇಹದ ವಿಘಟನೆಯಲ್ಲಿ ಈ ಬ್ಯಾಕ್ಟೀರಿಯಾಗಳು ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಅಲ್ಲಿರುವಂತಹ ಆ ರಾಸಾಯನಿಕಗಳು, ಉದಾಹರಣೆಗೆ ಆ ಸಾವಯವ ಲವಣಗಳನ್ನ, ಸಾವಯವ ವಸ್ತುಗಳನ್ನ, ಆ ಒಂದು ವಸ್ತುಗಳಲ್ಲಿರುವಂತ ಸಾವಯವ ವಸ್ತುಗಳನ್ನ ಆ ನಿರವಯ ವಸ್ತುಗಳಾಗಿ ಬದಲಾವಣೆ ಮಾಡುತ್ತೆ. ಪರಿಸರದ ಸಮತೋಲನಕ್ಕೂ ಕೂಡ ವಿಘಟಕರು ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಅಂತ ಹೇಳಬಹುದು. ನೆಕ್ಸ್ಟ್ ಕ್ವಶನ್ ನೋಡಿ, ಕೆಳಗಿನವುಗಳನ್ನ ನೈಸರ್ಗಿಕ ಮತ್ತು ಕೃತಕ ಪರಿಸರ ವ್ಯವಸ್ಥೆಗಳಾಗಿ ವಿವರಿಸಿ, ವರ್ಗೀಕರಿಸಿ ಅಂತ ಇದೆ. ಇಲ್ಲಿ ಪೈರುಗದ್ದೆ, ಇದನ್ನ ನಾವೇನ್ ಹೇಳ್ಬಹುದು, ಮಳೆಕಾಡು, ಪೈರುಗದ್ದೆ, ಕೆರೆ, ಸರೋವರ ಅಂತ ಇದೆ. ಇಲ್ಲಿ ಪೈರುಗದ್ದೆ ಇದು ಕೃತಕ ಪರಿಸರ ವ್ಯವಸ್ಥೆ ಅಲ್ವಾ. ಇಲ್ಲಿ ಮನುಷ್ಯರಿಂದ ನಿರ್ಮಿತವಾದಂತಹ ಒಂದು ಪರಿಸರ ವ್ಯವಸ್ಥೆನ, ಉದಾಹರಣೆಗೆ ಗಾರ್ಡನ್ ಇರಬಹುದು, ಪೈರುಗದ್ದೆ ಅಂದ್ರೆ ಕೃಷಿ ಗದ್ದೆಗಳಿರ್ಬಹುದು, ಇವುಗಳನ್ನೆಲ್ಲ ನಾವೇನ್ ಹೇಳ್ತೇವೆ, ಕೃತಕ ಪರಿಸರ ವ್ಯವಸ್ಥೆ ಅಂತ ಹೇಳ್ತೇವೆ. ಈಗ ನೈಸರ್ಗಿಕವಾಗಿ ರೂಪಿತಗೊಂಡಿರುವಂತಹ ಕೆಲವೊಂದು ಪರಿಸರ ವ್ಯವಸ್ಥೆಗಳನ್ನ ನಾವು ನೈಸರ್ಗಿಕ ಪರಿಸರ ವ್ಯವಸ್ಥೆಗಳು ಅಂತ ಹೇಳ್ತೇವೆ. ಉದಾಹರಣೆಗೆ ಸರೋವರವಿರಬಹುದು, ಕೆರೆ ಇರಬಹುದು, ಇವುಗಳನ್ನ ನೈಸರ್ಗಿಕ ಪರಿಸರ ವ್ಯವಸ್ಥೆಗಳು ಅಂತ ಹೇಳ್ತೇವೆ. ನೋಡಿ, ಬ್ಯಾಕ್ಟೀರಿಯಾಗಳಂತ ಸೂಕ್ಷ್ಮ ಜೀವಿಗಳನ್ನ ವಿಘಟಕರು ಎನ್ನುವರು ಏಕೆ ಅಂತ ಇದೆ. ಬ್ಯಾಕ್ಟೀರಿಯಾ ಅಂತ ಸೂಕ್ಷ್ಮ ಜೀವಿಗಳು ಪರಿಸರದಲ್ಲಿರುವಂತಹ ಸತ್ತ ಜೀವಿಗಳ ದೇಹ ಹಾಗೆ ಸಸ್ಯಗಳನ್ನ ವಿಘಟಿಸಿ ನಿರವಯವ ಲವಣಗಳಾಗಿ ಅದನ್ನ ಪರಿವರ್ತನೆ ಮಾಡುತ್ತೆ. ಆದ್ರಿಂದ ಅವುಗಳನ್ನ ವಿಘಟಕರು ಅಂತ ಕರೀತಾರೆ. ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಮತ್ತೊಂದು ಪ್ರಶ್ನೆ ಇದೆ, ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕರ ಪಾತ್ರವೇನು ಅಂತ ಇದೆ. ನೋಡಿ, ಸೇಮ್ ಇದೆ. ವಿಘಟಕಗಳು ಸತ್ತ ಜೀವಿಯ ಅವಶೇಷಗಳು ಮತ್ತೆ ತ್ಯಾಜ್ಯವನ್ನ ವಿಘಟಿಸುತ್ತವೆ. ಈ ಸೂಕ್ಷ್ಮ ಜೀವಿಗಳು ಸಂಕೀರ್ಣ ಸಾವಯವ ಪದಾರ್ಥಗಳನ್ನ ಸರಳ ನಿರವಯವ ಪದಾರ್ಥಗಳನ್ನಾಗಿ ವಿಘಟಿಸುವುದರಿಂದ ಅವುಗಳನ್ನ ವಿಘಟಕರು ಅಂತ ಕರೀತಾರೆ. ನೋಡಿ, ಬ್ಯಾಕ್ಟೀರಿಯಾಗಳಂತಹ ಸೂಕ್ಷ್ಮ ಜೀವಿಗಳನ್ನ ವಿಘಟಕರು ಎನ್ನುವರು ಏಕೆ ಇದೆ, ಹಾಗೆ ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕಗಳ ಪಾತ್ರವೇನು ಅನ್ನುವಂತಹ ಒಂದು ಪ್ರಶ್ನೆನೂ ಕೂಡ ಇದೆ ಅಲ್ವಾ. ನೆಕ್ಸ್ಟ್ ಕ್ವಶನ್ ನೋಡಿ, ನಾವೀಗ 1 ಅಂಕದ ಪ್ರಶ್ನೆಯನ್ನ ಸಾಲ್ವ್ ಮಾಡಿದ್ವಿ ಅಲ್ವಾ. ನೆಕ್ಸ್ಟ್ ನಾವು 2 ಅಂಕದ ಪ್ರಶ್ನೆಯನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಆಹಾರ ಸರಪಳಿಯಲ್ಲಿ ವಿವಿಧ ಪೋಷಣಾಸ್ತರಗಳ ಶಕ್ತಿಯು ಮುಂದೆ ಸಾಗಿದಂತೆ ಹಿಂದಿನ ಹಂತಗಳಿಗೆ ಒದಗುವುದಿಲ್ಲ, ಕಾರಣ ಕೊಡಿ. ನೋಡಿ, ಒಂದು ಆಹಾರ ಸರಪಳಿಯಲ್ಲಿ, ಯಾವುದೇ ಒಂದು ಆಹಾರ ಸರಪಳಿಯನ್ನ ತೆಗೆದುಕೊಂಡ್ರೆ ಸಸ್ಯಗಳು ಹಾಗೆ ಮೊಲ ಹಾಗೆ ಹುಲಿ, ಈ ಒಂದು ಆಹಾರ ಸರಪಳಿಯನ್ನ ತೆಗೆದುಕೊಂಡ್ರೆ ಇವು ಪ್ರತಿಯೊಂದು ಹಂತವನ್ನ ಪೋಷಣಾಸ್ತರ ಅಂತ ಕರಿತೇವೆ ಅಲ್ವಾ. ಇಲ್ಲಿ ಪೋಷಣಾಸ್ತರಗಳ ಶಕ್ತಿಯು ಮುಂದೆ ಸಾಗಿದಂತೆ ಹಿಂದಿನ ಹಂತಗಳಿಗೆ ಒದಗುವುದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಶಕ್ತಿ ಏನಾಗ್ತಾ ಇದೆ, ಸೂರ್ಯನಿಂದ ಬರುವಂತಹ ಬೆಳಕಿನ ಶಕ್ತಿಯನ್ನ ಹೀರಿಕೊಂಡು ಸಸ್ಯಗಳೇನ್ ಮಾಡುತ್ತೆ, ಆಹಾರವನ್ನ ತಯಾರಿಸುತ್ತೆ. ಇಲ್ಲಿ ಉದಾಹರಣೆಗೆ 5,000 ಜೌಲ್ಗಳಷ್ಟು ಶಕ್ತಿ ಉತ್ಪಾದನೆಯಾಗಿದೆ ಅಂದ್ರೆ ಈ
ಸಸ್ಯಗಳನ್ನ ತಿಂದು ಬದುಕುವಂತಹ ಮೊಲದಲ್ಲಿ ಏನಾಗಿದೆ, ಇದರ ಕೇವಲ ಎಷ್ಟು ಒಂದು 500 ಜೌಲ್ಗಳಷ್ಟು ಶಕ್ತಿ ವರ್ಗಾವಣೆಯಾಗಿದೆ. ಆದ್ರೆ ಇದು ಏನಾಗತ್ತೆ, ಈ ರೀತಿಯಾಗಿ ಒಂದೇ ದಿಕ್ಕಿನಲ್ಲಿ ಏನಾಗತ್ತೆ, ಮುಂದುವರಿಯತ್ತೆ ಅಲ್ವಾ. ಇದಕ್ಕೆ ಕಾರಣವನ್ನ ಕೊಡಿ ಅಂತ ಇದೆ ಇಲ್ಲಿ. ಸ್ವಪೋಷಕಗಳಿಂದ ಸೆರೆ ಹಿಡಿಯಲಾದ ಶಕ್ತಿಯು ಪುನಃ ಸೌರಶಕ್ತಿಗೆ ಹಿಂದಿರುಗುವುದಿಲ್ಲ ಮತ್ತು ಸಸ್ಯಾಹಾರಿಗಳಿಗೆ ಸೇರಿ ಹೋದ ಶಕ್ತಿಯು ಸ್ವಪೋಷಕರಿಗೆ ಹಿಂದೆ ಬರುವುದಿಲ್ಲ. ಒಂದು ಸಲ ಉತ್ಪಾದಕರಿಂದ ಪ್ರಾಥಮಿಕ ಭಕ್ಷಕರು ಅಂದ್ರೆ ಸಸ್ಯಾಹಾರಿಗಳಿಗೆ ಹೋದ ಹಾಗೆ ಅದೇನಾಗುದಿಲ್ಲ, ಮತ್ತೆ ವಾಪಸ್ ಹಿಂದಿರುಗಿ ಬರುವುದಿಲ್ಲ. ಇದು ವಿವಿಧ ಪೋಷಣಾ ಸ್ತರಗಳ ಮೂಲಕ ಕ್ರಮೇಣವಾಗಿ ಮುಂದೆ ಸಾಗಿದಂತೆ ಹಿಂದಿನ ಹಂತಗಳಿಗೆ ಸಿಗುವುದಿಲ್ಲ. ಎರಡನೇದಾಗಿ, ಪ್ರತಿಯೊಂದು ಪೋಷಣಾ ಸ್ತರದಲ್ಲಿ ಲಭ್ಯವಿರುವ ಶಕ್ತಿಯು ಪ್ರತಿ ಹಂತದಲ್ಲಿ ಶಕ್ತಿಯ ನಷ್ಟದಿಂದಾಗಿ ಕ್ರಮೇಣ ಕಡಿಮೆಯಾಗುತ್ತದೆ. ಈ ರೀತಿಯಾಗಿ ಅದೇನಾಗತ್ತೆ, ಕ್ರಮೇಣವಾಗಿ ಕಡಿಮೆಯಾಗತ್ತೆ ಅಂತ ಹೇಳ್ಬಹುದು. ನೋಡಿ, ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಕಾರಣಗಳನ್ನ ಕೊಡಿ ಅಂತ ಇದೆ. ಇದನ್ನ 2 ಅಂಕದ ಪ್ರಶ್ನೆಯಾಗಿ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ. ಕೆಲವು ವಸ್ತುಗಳು ಜೈವಿಕ ವಿಘಟನೀಯ ಮತ್ತು ಕೆಲವು ವಸ್ತುಗಳು ಜೈವಿಕ ವಿಘಟನೀಯವಿಲ್ಲ. ಅಂದ್ರೆ ಕೆಲವು ನೀವು ಸಾಮಾನ್ಯವಾಗಿ ವಸ್ತುಗಳನ್ನ ನೋಡಿರ್ತೀರಾ, ಅವು ಬ್ಯಾಕ್ಟೀರಿಯಾದಿಂದ ಏನಾಗುತ್ತೆ, ಅವು ವಿಘಟನೆಗೆ ಒಳಗಾಗತ್ತೆ. ಸ್ವಲ್ಪ ದಿನದ ನಂತರ ಆ ಒಂದು, ಈಗ ಹಣ್ಣಿನ ಸಿಪ್ಪೆಗಳಿರ್ಬಹುದು, ತರಕಾರಿ ಸಿಪ್ಪೆಗಳಿರ್ಬಹುದು, ಕೆಲವು ದಿನಗಳ ನಂತರ ಏನಾಗತ್ತೆ, ಅವು ಮಣ್ಣಿನೊಂದಿಗೆ ಬೆರೆತು ಹೋಗುತ್ತೆ ಅಲ್ವಾ. ಆದ್ರೆ ಪ್ಲಾಸ್ಟಿಕ್ಗಳಿರ್ಬಹುದು, ಇವೇನಾಗತ್ತೆ, ಹಲವಾರು ವರ್ಷಗಳ ಕಾಲ ವಿಘಟನೆಯಾಗದೆ ಮಣ್ಣಿನಲ್ಲೇ ಹಾಗೆ ಉಳಿದುಕೊಳ್ಳುತ್ತೆ. ನೋಡಿ, ಕೆಲವು ವಸ್ತುಗಳು ವಿಘಟಕಗಳಿಂದ ಜೈವಿಕ ವಿಘಟನೆ ಆಗುತ್ತವೆ. ಉದಾಹರಣೆ ಪೇಪರ್, ಹಣ್ಣಿನ ಸಿಪ್ಪೆ ಮುಂತಾದವು. ಆದರೆ ಪ್ಲಾಸ್ಟಿಕ್, ಚರ್ಮದಂತಹ ವಸ್ತುಗಳು ವಿಘಟನೆ ಆಗುವುದಿಲ್ಲ. ಇಂಥ ವಸ್ತುಗಳನ್ನು ಜೈವಿಕ ವಿಘಟನೀಯವಲ್ಲದ ವಸ್ತುಗಳು ಎನ್ನುತ್ತೇವೆ. ನೋಡಿ, ಯಾವ ರೀತಿಯಾಗಿ ಜೈವಿಕ ವಿಘಟನೆಗೆ ಒಳಗೊಳ್ಳುತ್ತೆ ಹಾಗೆ ಒಳಗೊಳ್ಳುವುದಿಲ್ಲ ಅನ್ನೋದನ್ನ ನೀವು ಸಾಮಾನ್ಯವಾಗಿ ನಿಮ್ಮ ದಿನನಿತ್ಯದ ಜೀವನದಲ್ಲಿ ನೋಡಿರ್ತೀರಾ ಅಲ್ವಾ. ಕೆಲವು ವಸ್ತುಗಳು ಏನಾಗತ್ತೆ, ವಿಘಟನೆ ಹೊಂದಿ ಮಣ್ಣಿನೊಂದಿಗೆ ಬೆರೆತು ಹೋಗುತ್ತೆ. ಆದ್ರೆ ಕೆಲವೊಂದು ಪ್ಲಾಸ್ಟಿಕ್ ನಂತಹ ವಸ್ತುಗಳು, ಫೈಬರ್ ನಂತಹ ವಸ್ತುಗಳು ಏನಾಗತ್ತೆ, ಹಲವಾರು ವರ್ಷಗಳ ಕಾಲ ಹಾಗೆ ಮಣ್ಣಿನಲ್ಲಿ ಇರುತ್ತೆ ಅಂತ ನಾವು ಹೇಳ್ತೇವೆ. ನೆಕ್ಸ್ಟ್ ಕ್ವಶನ್ ನೋಡಿ. ಜೈವಿಕ ವಿಘಟನೀಯ ವಸ್ತುಗಳು ಪರಿಸರದ ಮೇಲೆ ಉಂಟು ಮಾಡುವ ಯಾವುದಾದರೂ 2 ಪರಿಣಾಮಗಳನ್ನ ತಿಳಿಸಿ ಅಂತ ಇದೆ. ಜೈವಿಕ ವಿಘಟನೀಯ ವಸ್ತುಗಳು ಅಂದ್ರೆ ಜೈವಿಕ ವಿಘಟನೆಗೆ ಒಳಗಾಗುವಂತಹ ವಸ್ತುಗಳು ಪರಿಸರದ ಮೇಲೆ ಉಂಟು ಮಾಡುವ ಯಾವುದಾದರೂ 2 ಪರಿಣಾಮಗಳನ್ನ ತಿಳಿಸಿ ಅಂತ ಇದೆ. ಜೈವಿಕ ವಿಘಟನೆಯ ವಸ್ತುಗಳಲ್ಲಿ ಕಾರ್ಬನ್ ಇರುತ್ತದೆ. ಇವುಗಳನ್ನ ದಹನ ಮಾಡಿದಾಗ ಕಾರ್ಬನ್ ಮೊನಾಕ್ಸೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಉಂಟಾಗಿ ವಾಯು ಮಾಲಿನ್ಯವಾಗುತ್ತದೆ ಅಂತ ಹೇಳ್ಬಹುದು. ಜೈವಿಕ ವಿಘಟನೆಯ ವಸ್ತುಗಳಲ್ಲಿ ಕೆಲವೊಂದು ಸಲ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗಿ ವಾಯು ಮಾಲಿನ್ಯ ಉಂಟಾಗಬಹುದು. ಹಾಗೆ ಕೊಳೆಯುತ್ತಿರುವ ಸಸ್ಯಗಳ ಎಲೆಗಳು ಏನ್ ಮಾಡುತ್ತೆ, ಕೆಲವೊಂದು ಸಲ ಮಣ್ಣಿನ ಫಲವತ್ತತೆಯನ್ನು ಕೂಡ ಕಡಿಮೆ ಮಾಡಬಹುದು. ಈ ರೀತಿಯಾಗಿ ಈ ಒಂದು ಜೈವಿಕ ವಿಘಟನೀಯ ವಸ್ತುಗಳು ಪರಿಸರದ ಮೇಲೆ ಹೆಚ್ಚಾಗಿ ಪರಿಣಾಮವನ್ನ ಉಂಟು ಮಾಡುವುದಿಲ್ಲ, ಕಡಿಮೆ ಪ್ರಮಾಣದಲ್ಲಿ ಪರಿಣಾಮವನ್ನ ಉಂಟು ಮಾಡುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. ಜೈವಿಕ ವಿಘಟನೀಯವಲ್ಲದ ವಸ್ತುಗಳು ಪರಿಸರದ ಮೇಲೆ ಉಂಟು ಮಾಡುವ ಯಾವುದಾದರೂ 2 ಪರಿಣಾಮಗಳನ್ನ ತಿಳಿಸಿ ಅಂತ ಇದೆ. ಜೈವಿಕ ವಿಘಟನೆಗೆ ಒಳಗೊಳ್ಳದೇ ಇರುವಂತಹ ವಸ್ತುಗಳು
ಪರಿಸರದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮಗಳನ್ನ ಉಂಟು ಮಾಡುತ್ತವೆ ಅಲ್ವಾ? ಇಲ್ಲಿ ಇವು ವಾಯು ಮಾಲಿನ್ಯ ಮತ್ತೆ ಜಲ ಮಾಲಿನ್ಯಕ್ಕೆ ಕಾರಣವಾಗುತ್ತದೆ. ಜೈವಿಕ ವಿಘಟನೆ ಒಳಪಡದಂತಹ ವಸ್ತುಗಳನ್ನ ನಾವು ಅಹ್ ಅವು ಅವುಗಳನ್ನ ನಾವು ಸುಟ್ಟಾಗ ಏನಾಗತ್ತೆ, ವಾಯು ಮಾಲಿನ್ಯವಾಗತ್ತೆ. ಹಾಗೆ ಅವು ಕೆಲವೊಂದು ಜಲಮೂಲಗಳನ್ನ ಸೇರಿಕೊಂಡಾಗ ಜಲ ಮಾಲಿನ್ಯ ಕೂಡ ಉಂಟಾಗತ್ತೆ. ವಾಯು ಮಾಲಿನ್ಯವನ್ನ ಉಂಟು ಮಾಡುತ್ತೆ, ಹಾಗೆ ಜಲ ಮಾಲಿನ್ಯವನ್ನು ಕೂಡ ಉಂಟು ಮಾಡುತ್ತೆ. ಯಾಕೆಂದ್ರೆ ಇವು ವಿಘಟನೆಗೆ ಒಳಗಾಗುವುದಿಲ್ಲ. ಹಾಗೆ ಕೆಲವೊಂದು ಜೀವಿಗಳ ದೇಹದಲ್ಲಿ ಸೇರಿಕೊಂಡು ಕೂಡ ಅವುಗಳಿಗೆ ರೋಗಗಳನ್ನ ತರುತ್ತೆ ಅಂತ ನಾವು ಹೇಳ್ಬಹುದು. ನೋಡಿ, ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ಓಝೋನ್ ಎಂದರೇನು? ಅದು ಪರಿಸರ ವ್ಯವಸ್ಥೆಯ ಮೇಲೆ ಹೇಗೆ ಪ್ರಭಾವವನ್ನ ಉಂಟು ಮಾಡುತ್ತದೆ ಅಂತ ಇದೆ. ಓಝೋನ್ ಎಂದರೇನು ಮತ್ತು ಪರಿಸರ ವ್ಯವಸ್ಥೆಯ ಮೇಲೆ ಹೇಗೆ ಪರಿಣಾಮವನ್ನ ಉಂಟು ಮಾಡುತ್ತೆ ಅಂತ ಇದೆ. ಇಲ್ಲಿ ಓಝೋನ್ ಪದರ ಭೂಮಿಯ ವಾತಾವರಣದ ಸುತ್ತಲೂ ಇರುವಂತಹ ಒಂದು ಪದರವಾಗಿದೆ. ಇದನ್ನ ಭೂಮಿ ಅಂತ ತಿಳ್ಕೊಂಡ್ರೆ ಈ ರೀತಿಯಾಗಿ ಓಝೋನ್ ಪದರ ಇರುತ್ತೆ. ಇದು O3 ಅಣುಗಳಿಂದ ಉಂಟಾಗಿದೆ. ಗೊತ್ತಾಯ್ತಾ? ಇದು ಏನ್ ಮಾಡುತ್ತೆ ಅಂದ್ರೆ, ಸೂರ್ಯನಿಂದ ಬರುವಂತಹ ನೇರಳಾತೀತ ಕಿರಣಗಳನ್ನ, UV ರೇಸ್ ಅಂತ ಕರಿತೇವೆ ಅಲ್ವಾ, ನೇರಳಾತೀತ ಕಿರಣಗಳನ್ನ ತನ್ನಲ್ಲಿ ಹೀರಿಕೊಂಡು ಆ ನೇರಳಾತೀತ ಕಿರಣಗಳು ಭೂಮಿಯ ವಾತಾವರಣವನ್ನ ಪ್ರವೇಶಿಸದಂತೆ, ಹಾಗೆ ಭೂಮಿಯ ಮೇಲಿರುವಂತಹ ಒಂದು ಜೀವಿಗಳಿಗೆ ಅದು ಹಾನಿಯಾಗದಂತೆ ಅದು ತಡೆಯುತ್ತೆ ಅಲ್ವಾ. ಈಗ ಅಕಸ್ಮಾತ್ ಆಗಿ ಓಝೋನ್ ಪದರ ಇಲ್ಲದೆ ಈ ಒಂದು ಸೂರ್ಯನ ನೇರಳಾತೀತ ಕಿರಣಗಳು ಭೂಮಿಯನ್ನ ತಲುಪಿದ್ರೆ ಮನುಷ್ಯರಲ್ಲಿ ಚರ್ಮ ರೋಗಗಳಿರ್ಬಹುದು, ಹಾಗೆ ಸಸ್ಯಗಳಲ್ಲಿ ಕೆಲವೊಂದು ರೋಗಗಳನ್ನ ಉಂಟು ಮಾಡುತ್ತೆ. ನೋಡಿ, ಓಝೋನ್ ವಾತಾವರಣದ ಉನ್ನತ ಸ್ತರದಲ್ಲಿ ನೇರಳಾತೀತ ವಿಕಿರಣವು ಆಕ್ಸಿಜನ್ ಅಣುವಿನ ಜೊತೆ ವರ್ತಿಸಿ ಉಂಟಾದ ಒಂದು ಸಂಯುಕ್ತವಾಗಿದೆ. ಹೆಚ್ಚಿನ ತೀವ್ರತೆಯ ನೇರಳಾತೀತ ವಿಕಿರಣಗಳು ಕೆಲವು ಆಕ್ಸಿಜನ್ ಅಣುಗಳನ್ನ ಆಕ್ಸಿಜನ್ ಪರಮಾಣುಗಳಾಗಿ ವಿಭಜಿಸುತ್ತವೆ. ನಂತರ ಯಾವ ರೀತಿಯಾಗಿ ಇದು ಉಂಟಾಗತ್ತೆ ಅನ್ನೋದನ್ನ ಹೇಳಿದ್ದಾರೆ. ಹಾಗೆ ನೋಡಿ, ಓಝೋನ್ ಯಾವ ರೀತಿಯಾಗಿ ಉಂಟಾಗಿದೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಹಾಗೆ ಪರಿಸರ ವ್ಯವಸ್ಥೆಯ ಮೇಲೆ ಓಝೋನ್ ಎಂದರೇನು ಅಂತ ಇದೆ ಅಲ್ವಾ, ಅದು ಪರಿಸರ ವ್ಯವಸ್ಥೆಯ ಮೇಲೆ ಹೇಗೆ ಪರಿಣಾಮವನ್ನ ಉಂಟು ಮಾಡುತ್ತೆ ಅಂತ ಇದೆ. ಸೂರ್ಯನಿಂದ ಬರುವಂತಹ ಒಂದು ನೇರಳಾತೀತ ಕಿರಣವನ್ನ ಅದು ತಡೆಯುತ್ತೆ ಅಲ್ವಾ. ನೆಕ್ಸ್ಟ್ ಕ್ವಶನ್ ನೋಡಿ, ತ್ಯಾಜ್ಯ ವಿಲೇವಾರಿಯನ್ನ ಕಡಿಮೆ ಮಾಡಲು ನೀವು ಹೇಗೆ ಸಹಾಯ ಮಾಡುವಿರಿ? ಯಾವುದಾದರೂ 2 ವಿಧಾನ ತಿಳಿಸಿ ಅಂತ ಇದೆ. ತ್ಯಾಜ್ಯ ವಿಲೇವಾರಿಯನ್ನ ಕಡಿಮೆ ಮಾಡಲು ನಾವೇನ್ ಮಾಡಬಹುದು? ಇಲ್ಲಿ ಹಸಿ ಮತ್ತೆ ಒಣ ಕಸಗಳನ್ನ ನಾವು ಬೇರ್ಪಡಿಸಬಹುದು ಅಲ್ವಾ. ಹಾಗೆ ಹಸಿ ಕಸಗಳನ್ನ ನಾವು ಗೊಬ್ಬರ ಹಾಗೆ ಕೈತೋಟಗಳಿಗೆ ಅದನ್ನ ಉಪಯೋಗಿಸಬಹುದು. ಹಾಗೆ ಪ್ಲಾಸ್ಟಿಕ್ಗಳ ಬಳಕೆಯನ್ನ ಕಡಿಮೆ ಮಾಡಬಹುದು. ತ್ಯಾಜ್ಯಗಳನ್ನ ಸಂಗ್ರಹಿಸಿ ಅದರಿಂದ ಅನಿಲವನ್ನ ಉತ್ಪಾದನೆ ಮಾಡುವುದರಿಂದ ಅದೊಂದು ಪರ್ಯಾಯ ಶಕ್ತಿಯ ಆಕಾರವಾಗುತ್ತೆ ಅಂತ ಹೇಳ್ತೇವೆ ಅಲ್ವಾ. ಪ್ಲಾಸ್ಟಿಕ್ ಅನ್ನ ಅತಿ ಕಡಿಮೆ ಪ್ರಮಾಣದಲ್ಲಿ ಬಳಸುವುದು, ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಕಡಿಮೆ ಪ್ರಮಾಣದಲ್ಲಿ ಉತ್ಪಾದನೆ ಮಾಡುವುದು. ಹಾಗೆ ಇನ್ನೊಂದು ಯಾವುದು, ತ್ಯಾಜ್ಯಗಳನ್ನ ಸಂಗ್ರಹಿಸಿ ಅದರಿಂದ ಅನಿಲವನ್ನ ಉತ್ಪಾದನೆ ಮಾಡಬಹುದು. ಕೆಲವೊಂದು ತ್ಯಾಜ್ಯಗಳು, ಸಸ್ಯ ತ್ಯಾಜ್ಯಗಳಿರ್ಬಹುದು, ಪ್ರಾಣಿ ತ್ಯಾಜ್ಯಗಳಿರ್ಬಹುದು, ಅವುಗಳನ್ನ ಉಪಯೋಗಿಸಿ ಅದರಿಂದ ಅನಿಲವನ್ನ ಉತ್ಪಾದನೆ ಮಾಡೋದ್ರಿಂದ ಇದನ್ನ ನಾವೇನ್ ಹೇಳ್ತೇವೆ, ಪರ್ಯಾಯ ಶಕ್ತಿಯ ಆಕಾರವಾಗಿಯೂ ಕೂಡ ಕೆಲವೊಂದು ತ್ಯಾಜ್ಯಗಳನ್ನ ನಾವು ಬಳಸಿಕೊಳ್ಳಬಹುದು.
ನೆಕ್ಸ್ಟ್ ಕ್ವಶನ್ ನೋಡಿ, ಜೈವಿಕ ಸಂವರ್ಧನೆ ಎಂದರೇನು? ಪರಿಸರ ವ್ಯವಸ್ಥೆಯ ವಿವಿಧ ಹಂತಗಳಲ್ಲಿ ಈ ವರ್ಧನೆಯ ಮಟ್ಟವು ವಿಭಿನ್ನವಾಗಿರುತ್ತದೆಯೇ ಅಂತ ಇದೆ. ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಜೈವಿಕ ಸಂವರ್ಧನೆ ಎಂದರೇನು ಅಂತ ಇದೆ ಅಲ್ವಾ? ಪರಿಸರ ವ್ಯವಸ್ಥೆಯ ವಿವಿಧ ಹಂತಗಳಲ್ಲಿ ಈ ವರ್ಧನೆಯ ಮಟ್ಟವು ವಿಭಿನ್ನವಾಗಿರುತ್ತದೆಯೇ ಅಂತ ಇದೆ. ಇಲ್ಲಿ ನಾವೇನ್ ಹೇಳ್ಬಹುದು ಅಂದ್ರೆ ಜೈವಿಕ ಸಂವರ್ಧನೆ ಎಂದರೇನು ಅನ್ನೋದನ್ನ ತಿಳ್ಕೊಂಡಿದ್ದೇವೆ ಅಲ್ವಾ? ಒಂದು ಆಹಾರ ಸರಪಳಿಯಲ್ಲಿ ಉನ್ನತ ಸ್ತರಕ್ಕೆ ಹೋದ ಹಾಗೆ ಏನಾಗತ್ತೆ, ಆ ಒಂದು ರಾಸಾಯನಿಕಗಳ ಅಂಶ ಏನಾಗತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಅದನ್ನ ನಾವು ಜೈವಿಕ ಸಂವರ್ಧನೆ ಅಂತ ಕರಿತೇವೆ ಅಲ್ವಾ? ಈ ಪರಿಸರ ವ್ಯವಸ್ಥೆಯ ವಿವಿಧ ಹಂತಗಳಲ್ಲಿ ಈ ವರ್ಧನೆಯ ಮಟ್ಟ ವಿಭಿನ್ನವಾಗಿರುತ್ತದೆಯೇ ಅಂತ ಇದೆ ನೋಡಿ. ರೈತರು ಉಪಯೋಗಿಸುವ ಕೀಟನಾಶಕಗಳು ಅಥವಾ ಇತರ ರಾಸಾಯನಿಕಗಳು ವಿಘಟನೆಗೆ ಒಳಗಾಗದ ಕಾರಣ ಇವುಗಳು ಪ್ರತಿ ಪೋಷಣಾ ಸ್ತರದಲ್ಲಿ ಸಂಗ್ರಹಿಸಲ್ಪಡುತ್ತವೆ. ಈ ರಾಸಾಯನಿಕಗಳು ಗರಿಷ್ಠ ಸಾಂದ್ರತೆಯಲ್ಲಿ ನಮ್ಮ ದೇಹದಲ್ಲಿ ಸಂಗ್ರಹವಾಗುತ್ತದೆ. ಈ ವಿದ್ಯಮಾನವನ್ನ ಜೈವಿಕ ಸಂವರ್ಧನೆ ಎನ್ನುವರು. ಪರಿಸರ ವ್ಯವಸ್ಥೆಯ ವಿವಿಧ ಹಂತಗಳಲ್ಲಿ ಇದು ವಿಭಿನ್ನವಾಗಿರುತ್ತದೆ. ಪರಿಸರ ವ್ಯವಸ್ಥೆಯ ಪ್ರತಿಯೊಂದು ಹಂತದಲ್ಲಿ ಇದು ವಿಭಿನ್ನವಾಗಿರುತ್ತೆ ಅಂತ ನಾವು ಹೇಳ್ಬಹುದು ಅಲ್ವಾ? ನೋಟ್ ಮಾಡ್ಕೊಳ್ಳಿ ಆನ್ಸರ್ ಅನ್ನ. ನೆಕ್ಸ್ಟ್ ಕ್ವಶನ್ ನೋಡಿ, ನಾವು ಉತ್ಪಾದಿಸುವ ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯಗಳಿಂದ ಉಂಟಾಗುವ ಸಮಸ್ಯೆಗಳು ಯಾವುವು? ನಮ್ಮ ದಿನನಿತ್ಯದ ಕೆಲವೊಂದು ಚಟುವಟಿಕೆಗಳಿಂದ ಏನಾಗುತ್ತೆ, ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯಗಳನ್ನ ನಾವು ಉತ್ಪಾದನೆ ಮಾಡ್ತೇವೆ ಅಲ್ವಾ? ಇದರಿಂದ ಯಾವ ಒಂದು ಸಮಸ್ಯೆಗಳು ಉಂಟಾಗಬಹುದು? ಇಲ್ಲಿ ವಾಯು ಮಾಲಿನ್ಯ ಉಂಟಾಗತ್ತೆ, ಮನುಷ್ಯರ ಆರೋಗ್ಯದ ಮೇಲೆ ಅದು ಪ್ರತಿಕೂಲ ಪರಿಣಾಮವನ್ನ ಉಂಟು ಮಾಡುತ್ತೆ ಅಲ್ವಾ? ಜೈವಿಕ ಸಂವರ್ಧನೆ ಉಂಟಾಗಬಹುದು, ಹಾಗೆ ಕೆಲವೊಂದು ರೋಗಗಳು ಉಂಟಾಗಬಹುದು. ಮನುಷ್ಯರಿಗೆ ಕೆಲವೊಂದು ರೋಗಗಳು ಉಂಟಾಗುವಂತಹ ಒಂದು ಸಂದರ್ಭ ಇರುತ್ತೆ. ಒಂದು ವೇಳೆ ನಾವು ಉತ್ಪಾದಿಸುವ ಎಲ್ಲಾ ತ್ಯಾಜ್ಯಗಳು ಜೈವಿಕ ವಿಘಟನೀಯವಾಗಿದ್ದರೆ ಇದು ಪರಿಸರದ ಮೇಲೆ ಯಾವುದೇ ಪರಿಣಾಮವನ್ನು ಉಂಟು ಮಾಡುವುದಿಲ್ಲವೇ? ಅಂದ್ರೆ ನಾವು ಉತ್ಪಾದನೆ ಮಾಡುವಂತ ನಮ್ಮ ಸುತ್ತಮುತ್ತಲು ಇರುವಂತಹ ಎಲ್ಲಾ ತ್ಯಾಜ್ಯಗಳು ಜೈವಿಕ ವಿಘಟನೀಯವಾಗಿದ್ದರೆ, ಅಂದ್ರೆ ಅವು ವಿಘಟನೆ ಹೊಂದ್ತಾ ಇದ್ರೆ ಇದು ಪರಿಸರದ ಮೇಲೆ ಯಾವುದೇ ಪರಿಣಾಮವನ್ನ ಉಂಟು ಮಾಡುವುದಿಲ್ಲವೇ ಅಂತ ಇದೆ ನೋಡಿ. ಇದು ಪರಿಸರದಲ್ಲಿ ಅಸಮತೋಲನವನ್ನ ಉಂಟು ಮಾಡಬಹುದು ಅಲ್ವಾ? ಬ್ಯಾಕ್ಟೀರಿಯಾಗಳು ಹಾಗೆ ಶಿಲೀಂಧ್ರಗಳು ಈ ಎಲ್ಲಾ ಒಂದು ವಸ್ತುಗಳನ್ನ ಜೈವಿಕ ವಿಘಟನೆಗೆ ಒಳಪಡಿಸ್ಲಿಕ್ಕೆ ಸಾಧ್ಯವಾಗದೇ ಇರಬಹುದು. ಆದ್ರಿಂದ ನಾವೇನ್ ಹೇಳ್ಬಹುದು, ಅದು ಪರಿಸರದ ಮೇಲೆ ಪ್ರತಿಕೂಲ ಪರಿಣಾಮವನ್ನ ಉಂಟು ಮಾಡ್ತಿತ್ತು ಅಂತ ಹೇಳ್ಬಹುದು ಅಲ್ವಾ? ನೆಕ್ಸ್ಟ್ ಕ್ವಶನ್ ನೋಡಿ, ಓಝೋನ್ ಪದರ, ಇದು 3 ಅಂಕಕ್ಕೆ ಕೇಳಬಹುದಾದಂತಹ ಒಂದು ಪ್ರಶ್ನೆ. ಓಝೋನ್ ಪದರಕ್ಕೆ ಉಂಟಾಗುವ ಹಾನಿಯು ಕಾಳಜಿಗೆ ಕಾರಣವಾಗಿದೆ, ಏಕೆ? ಈ ಹಾನಿಯನ್ನ ಸೀಮಿತಗೊಳಿಸಲು ಯಾವ ಕ್ರಮಗಳನ್ನ ತೆಗೆದುಕೊಳ್ಳಲಾಗುತ್ತಿದೆ? ನೋಡಿ, ಯಾಕೆ ಓಝೋನ್ ಪದರ ಸರಿಯಾಗಿರುವ ಹಾಗೆ, ಓಝೋನ್ ಪದರಕ್ಕೆ ಯಾವುದೇ ಹಾನಿ ಉಂಟಾಗದ ಹಾಗೆ ನಾವು ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ನೋಡಿ. ಓಝೋನ್ ಪದರಕ್ಕೆ ಹಾನಿ ಉಂಟಾದರೆ, ನೋಡಿ ಇಲ್ಲಿ ಹಾನಿ ಅಂತ ಒಂದು ವರ್ಡನ್ನ ಯೂಸ್ ಮಾಡಬೇಕು. ಓಝೋನ್ ಪದರಕ್ಕೆ ಹಾನಿ ಉಂಟಾದರೆ ಚರ್ಮದ ಕ್ಯಾನ್ಸರ್ ಮುಂತಾದ ರೋಗಗಳು ಬರುತ್ತವೆ. ಯಾಕೆ ಅಂದ್ರೆ ಸೂರ್ಯನಿಂದ ಬರುವಂತಹ ನೇರಳಾತೀತ ವಿಕಿರಣಗಳು ನೇರವಾಗಿ ಭೂಮಿಯನ್ನ ತಲುಪೋದ್ರಿಂದ ಭೂಮಿಯ ಉಷ್ಣತೆಯೂ ಹೆಚ್ಚಾಗಿ ಅನೇಕ ನೈಸರ್ಗಿಕ ವಿಕೋಪಗಳು ಉಂಟಾಗಬಹುದು. ಆದ್ರಿಂದ
ಓಝೋನ್ ಪದರಕ್ಕೆ ಉಂಟಾಗುವಂತಹ ಹಾನಿಯು ಕಾಳಜಿಗೆ ಕಾರಣವಾಗಿದೆ. ಈ ಹಾನಿಯನ್ನ ಸೀಮಿತಗೊಳಿಸಲು ನಾವು ಏನ್ ಮಾಡಬೇಕು? ವಾಹನಗಳ ಸಂಖ್ಯೆಯನ್ನ ಕಡಿಮೆ ಮಾಡಬೇಕು, ಫಾಸಿಲ್ ಇಂಧನಗಳ ಬಳಕೆಯನ್ನ ಕಡಿಮೆ ಮಾಡಬೇಕು, ಹಾಗೆ CFC ಮುಕ್ತ ರೆಫ್ರಿಜರೇಟರ್ಗಳನ್ನ ಎಲ್ಲಾ ಕಂಪನಿಗಳು ತಯಾರಿಸಬೇಕು. CFC ಮುಕ್ತ ರೆಫ್ರಿಜರೇಟರ್ಗಳನ್ನ ಎಲ್ಲಾ ಕಂಪನಿಗಳು ತಯಾರಿಸಬೇಕು ಅಂತ ನಾವು ಹೇಳ್ಬಹುದು. ನೆಕ್ಸ್ಟ್ ಕ್ವಶನ್ ನೋಡಿ. ಒಂದು ಜಲಪರಿಸರ ವ್ಯವಸ್ಥೆಯಲ್ಲಿ ಮೀನುಗಳು, ಪಕ್ಷಿಗಳು, ಕೀಟ ಡಿಂಬಕಗಳು ಮತ್ತು ಡಯಾಟಮ್ಗಳು ಕಂಡುಬಂದಿವೆ. ಈ ಜೀವಿಗಳನ್ನ ಬಳಸಿಕೊಂಡು ಒಂದು ಆಹಾರ ಸರಪಳಿಯನ್ನ ರಚಿಸಿ, ಈ ಆಹಾರ ಸರಪಳಿಯಲ್ಲಿ ತೃತೀಯ ಭಕ್ಷಕ ಜೀವಿಗಳಿಗೆ 10 ಕ್ಯಾಲೋರಿಗಳಷ್ಟು ಶಕ್ತಿಯು ಲಭ್ಯವಾದರೆ ಮೊದಲನೇ ಪೋಷಣಾ ಸ್ತರದ ಜೀವಿಗಳಲ್ಲಿ ಉತ್ಪಾದನೆಯಾದ ಶಕ್ತಿಯ ಪ್ರಮಾಣ ಎಷ್ಟು ಅಂತ ಇದೆ ನೋಡಿ. ಮೊದಲನೇದಾಗಿ ನಾವು ಆಹಾರ ಸರಪಳಿಯನ್ನ ರಚಿಸಬೇಕು ಅಲ್ವಾ. ಮೀನುಗಳು, ಪಕ್ಷಿಗಳು, ಕೀಟಡಿಂಬಕಗಳು ಮತ್ತು ಡಯಾಟಮ್ಗಳು, ಇದನ್ನ ನಾವು ಜಲ ಪರಿಸರ ವ್ಯವಸ್ಥೆಯಲ್ಲಿ ಕಂಡು ಬರುವಂತಹ ಒಂದು ಆಹಾರ ಸರಪಳಿ ಅಂತ ಹೇಳ್ಬಹುದು. ನೋಡಿ, ಇಲ್ಲಿ ಮೀನುಗಳನ್ನ ತಿಂದು ಕೆಲವೊಂದು ಪಕ್ಷಿಗಳು ಬದುಕತ್ತಲ್ವಾ, ಆದ್ದರಿಂದ ಮೀನುಗಳು ಅಂತ ತೆಗೆದುಕೊಳ್ಳುತ್ತೇನೆ. ಮೀನು, ಹಾಗೆ ಮೀನುಗಳನ್ನ ತಿಂದು ಬದುಕುವಂತ ಪಕ್ಷಿ ಅಂತ ತೆಗೆದುಕೊಳ್ತೇನೆ ಈ ಒಂದು. ಹಾಗೆ ಈ ಡಯಾಟಮ್ಗಳನ್ನ ಆಲ್ಗೆ ಅಂತ ಹೇಳ್ತೇವೆ ಅಲ್ವಾ ನಾವು, ಅವು ಉತ್ಪಾದಕರು ಅಂತ ಹೇಳ್ಬಹುದು ನಾವು. ಡಯಾಟಮ್ಗಳು, ಹಾಗೆ ಕೀಟ ಡಿಂಬಕಗಳು ಇವು ಕೂಡ ನೀರಿನಲ್ಲಿರುವಂತಹ ಜೀವಿಗಳು ಅಂತ ಹೇಳ್ಬಹುದು. ನೋಡಿ, ಸರಿಯಾಗಿ ಇದನ್ನ ಬರೀತೇನೆ. ಡಯಾಟಮ್ಗಳು, ಕೀಟ ಡಿಂಬಕಗಳು, ಹಾಗೆ ಮೀನು, ಹಾಗೆ ಪಕ್ಷಿಗಳು ಅಲ್ವಾ. ಇದನ್ನ ಒಂದು ಆಹಾರ ಸರಪಳಿ ರಚಿಸಿ ಅಂತ ಹೇಳಿದ್ದಾರೆ. ಇದನ್ನ ಆಹಾರ ಸರಪಳಿ ಅಂತ ಹೇಳ್ಬಹುದು ಅಲ್ವಾ. ತೃತೀಯ ಭಕ್ಷಕ ಜೀವಿಗಳಿಗೆ ನೋಡಿ, ಕೀಟ ಡಿಂಬಕಗಳನ್ನ ನಾವು ಪ್ರಾಥಮಿಕ ಭಕ್ಷಕರು, ಇವುಗಳನ್ನ ನಾವು ಉತ್ಪಾದಕರು ಅಂತ ಹೇಳ್ತೇವೆ ಅಲ್ವಾ, ಉತ್ಪಾದಕರು ಅಂತ ಹೇಳ್ತೇವೆ. ಹಾಗೆ ಇದನ್ನ ಪ್ರಾಥಮಿಕ ಭಕ್ಷಕರು ಅಂತ ಹೇಳ್ತೇವೆ, ಪ್ರಾಥಮಿಕ ಭಕ್ಷಕಗಳು. ಹಾಗೆ ಮೀನನ್ನ ಏನ್ ಹೇಳ್ತೇವೆ? ದ್ವಿತೀಯಕ ಭಕ್ಷಕಗಳು. ಹಾಗೆ ಪಕ್ಷಿಯನ್ನ ತೃತೀಯಕ ಭಕ್ಷಕಗಳು ಅಂತ ಹೇಳ್ತೇವೆ ಅಲ್ವಾ. ಇಲ್ಲಿ ತೃತೀಯ ಭಕ್ಷಕ ಜೀವಿಗಳಿಗೆ 10 ಕ್ಯಾಲೋರಿಗಳಷ್ಟು, ನೋಡಿ ಇಲ್ಲಿ 10 ಕ್ಯಾಲೋರಿ ಏನಾಗಿದೆ, ಶಕ್ತಿಯು ಲಭ್ಯವಾಗಿದೆ ಅಂತ ಹೇಳ್ತೇವೆ ಅಲ್ವಾ. ಹಾಗಾದ್ರೆ ಮೊದಲನೇ ಪೋಷಣಾ ಸ್ತರದ ಜೀವಿಗಳಲ್ಲಿ ಉತ್ಪಾದನೆಯಾದ ಶಕ್ತಿಯ ಪ್ರಮಾಣ ಎಷ್ಟು ಅಂತ ಇದೆ. ಇಲ್ಲಿ ತೃತೀಯ ಭಕ್ಷಕ ಜೀವಿಗಳಿಗೆ 10 ಇದ್ರೆ, ದ್ವಿತೀಯಕ ಭಕ್ಷಕಗಳಿಗೆ ಏನಾಯ್ತು 1000 ಕ್ಯಾಲೋರಿಗಳಷ್ಟು, 100 ಕ್ಯಾಲೋರಿ ಅಲ್ವಾ. 100ರ 10ರಷ್ಟು ಮಾತ್ರ, 10% ಮಾತ್ರ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಶಕ್ತಿಯ ವರ್ಗಾವಣೆ ಆಗತ್ತೆ. 100ರ 10% ಅಂದ್ರೆ ಎಷ್ಟಾಯ್ತು? 10 ಅಲ್ವಾ. ಹಾಗೆ ಪ್ರಾಥಮಿಕ ಭಕ್ಷಕರಿಗೆ ಸಿಗುವಂತಹ ಒಂದು ಶಕ್ತಿಯ ಪ್ರಮಾಣ ಎಷ್ಟು? 100ರಷ್ಟು ದ್ವಿತೀಯಕ ಭಕ್ಷಕರಿಗೆ ಸಿಕ್ಕಿದೆ ಅಂದ್ರೆ ಇಲ್ಲಿ 1000 ಅಲ್ವಾ. 1000 ಏನಾಗಿರುತ್ತೆ? ಪ್ರಾಥಮಿಕ ಭಕ್ಷಕರಿಗೆ ಸಿಗತ್ತೆ. ಹಾಗೆ ಉತ್ಪಾದಕರಿಗೆ, ಮೊದಲನೇ ಪೋಷಣಾ ಸ್ತರದಲ್ಲಿರುವಂತಹ ಉತ್ಪಾದಕರಿಗೆ ಉತ್ಪಾದನೆಯಾದಂತಹ ಶಕ್ತಿಯ ಪ್ರಮಾಣ ಎಷ್ಟು? 10,000 ಕ್ಯಾಲೋರಿಗಳು. 10,000 ಕ್ಯಾಲೋರಿಗಳು ಅಂತ ಹೇಳ್ಬಹುದು ಅಲ್ವಾ. ಈ ರೀತಿಯಾಗಿ ನೀವು ಇದನ್ನ
10% ಲಾ ಅಂತ ಏನ್ ಹೇಳ್ತೇವಲ್ಲ, ಅದರ ಮೂಲಕ ನೀವು ಇದನ್ನು ಸಾಲ್ವ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. ಕೊಟ್ಟಿರುವ ಆಹಾರ ಸರಪಳಿಯನ್ನ ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ನೋಡಿ. ಹಸಿರು ಸಸ್ಯಗಳನ್ನ ಉತ್ಪಾದಕರು ಅಂತ ಹೇಳ್ತೇವೆ. ಇಲ್ಲಿ ಜಿಂಕೆ, ಹುಲಿ ಅಂತ ಇದೆ ಅಲ್ವಾ. ಇಲ್ಲಿ ಇದನ್ನ ಮೊದಲನೇ ಪೋಷಣಾ ಸ್ತರ ಅಂತ ಹೇಳ್ತೇವೆ, ಎರಡನೇ ಪೋಷಣಾ ಸ್ತರ, ಮೂರನೇ ಪೋಷಣಾ ಸ್ತರ ಅಲ್ವಾ. ಹಾಗಾದ್ರೆ ಹುಲಿಗೆ 7,700 ಕಿಲೋ ಜೌಲ್ಗಳಷ್ಟು ಶಕ್ತಿಯು ಲಭ್ಯವಾದರೆ, ಹುಲಿಗೆ ಏನಾಗಿದೆ 700 ಕಿಲೋ ಜೌಲ್ಗಳಷ್ಟು ಶಕ್ತಿಯು ಲಭ್ಯವಾಗಿದೆ. ಹಸಿರು ಸಸ್ಯಗಳು ಹೊಂದಿರುವಂತಹ ಶಕ್ತಿಯ ಪ್ರಮಾಣ ಎಷ್ಟು? ಇಲ್ಲಿ ಜಿಂಕೆಯಲ್ಲಿರುವಂತಹ 10% ಹುಲಿಗೆ ವರ್ಗಾವಣೆ ಆಗತ್ತೆ ಅಲ್ವಾ. ಅಂದ್ರೆ 700 ವರ್ಗಾವಣೆ ಆಗಿದೆ. 10% 700 ಆದರೆ ಅದರ 100 ಎಷ್ಟಾಗತ್ತೆ? ಇಲ್ಲಿ 700 ಕಿಲೋ ಜೌಲ್ ಅಲ್ವಾ. 10% ವರ್ಗಾವಣೆ ಆಗಿದೆ ಅಂದ್ರೆ ಇಲ್ಲಿ 7,000 ಕಿಲೋ ಜೌಲ್ ಅಂತ ಹೇಳ್ತೇವೆ ಅಲ್ವಾ. 7,000ದ 10% ಅಂದ್ರೆ 700 ಕಿಲೋ ಜೌಲ್ ಅಂತ ಹೇಳ್ತೇವೆ. ಹಾಗೆ 10% ಅಂದ್ರೆ 7,000 ಅಂದ್ರೆ ಎಷ್ಟಾಗತ್ತೆ? 70,000 ಅಲ್ವಾ. ಸರಿಯಾಗಿ ಉತ್ತರವನ್ನ ನೋಡಿ. 7,000 ಅಲ್ವಾ, ಸಾರಿ 70,000. ಹಸಿರು ಸಸ್ಯಗಳಿಗೆ ಹೊಂದಿರುವ ಶಕ್ತಿಯ ಪ್ರಮಾಣ 70,000 ಕಿಲೋ ಜೌಲ್. ಯಾವ ಪೋಷಣಾ ಸ್ತರದ ಜೀವಿಯಲ್ಲಿ ಹಾನಿಕಾರಕ ರಾಸಾಯನಿಕಗಳ ಸಂಗ್ರಹ ಗರಿಷ್ಠವಾಗಿರುವುದು ಏಕೆ? ಯಾವ ಒಂದು ಪೋಷಣಾ ಸ್ತರದ ಜೀವಿಯಲ್ಲಿ, ಇಲ್ಲಿ 3 ಪೋಷಣಾ ಸ್ತರವನ್ನ ಕೊಟ್ಟಿದ್ದಾರೆ ಅಲ್ವಾ. ಹಾನಿಕಾರಕ ರಾಸಾಯನಿಕಗಳ ಸಂಗ್ರಹ ಹೆಚ್ಚಾಗಿರುತ್ತೆ ಏಕೆ ಅಂತ ಇದೆ. ಇಲ್ಲಿ ಹುಲಿಯಲ್ಲಿ, 3ನೇ ಪೋಷಣಾ ಸ್ತರದ ಹುಲಿಯಲ್ಲಿ ರಾಸಾಯನಿಕಗಳ ಸಂಗ್ರಹ ಹೆಚ್ಚಾಗಿರುತ್ತೆ. ಕಾರಣ, ಜೈವಿಕ ಸಂವರ್ಧನೆಯಲ್ಲಿ ಪೋಷಣಾ ಸ್ತರದ ಉನ್ನತ ಹಂತದಲ್ಲಿರುವಂತಹ ಒಂದು ಜೀವಿಯಲ್ಲಿ ರಾಸಾಯನಿಕಗಳ ಸಂಗ್ರಹ ಹೆಚ್ಚಾಗಿರುತ್ತೆ ಅಲ್ವಾ. ಪೋಷಣಾ ಸ್ತರದ ಉನ್ನತ ಹಂತಕ್ಕೆ ಹೋದಾಗ ಏನಾಗತ್ತೆ? ರಾಸಾಯನಿಕಗಳ ಸಂಗ್ರಹ ಹೆಚ್ಚಾಗ್ತಾ ಹೋಗುತ್ತೆ. ನೋಡಿ, ಇದು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ನಿಮ್ಗೆ ಕೇಳಿರುವಂತಹ ಒಂದು ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ ನೋಡಿ. ಹುಲ್ಲುಗಾವಲು ಪರಿಸರ ವ್ಯವಸ್ಥೆಯಲ್ಲಿನ ಆಹಾರ ಸರಪಳಿಗೆ ಒಂದು ಉದಾಹರಣೆಯನ್ನ ಕೊಡಿ. 2ನೇ ಪೋಷಣಾ ಸ್ತರದಲ್ಲಿರುವ ಜೀವಿಗಳ ಸಂಖ್ಯೆಯು ಹೆಚ್ಚಾದರೆ ಇದು ಆ ಆಹಾರ ಸರಪಳಿಯ ಮೇಲೆ ಹೇಗೆ ಪರಿಣಾಮವನ್ನ ಬೀರುತ್ತದೆ ಅಂತ ಇದೆ ನೋಡಿ. ಇಲ್ಲಿ ಹುಲ್ಲುಗಾವಲು ಪರಿಸರ ವ್ಯವಸ್ಥೆಯಲ್ಲಿ ನೋಡಿ, ಹುಲ್ಲನ್ನ ತಿಂದು ಬದುಕುವಂತಹ ಮಿಡತೆ ಇರಬಹುದು, ಅಥವಾ ನಾನಿಲ್ಲಿ ಹುಲ್ಲನ್ನ ತಿಂದು ಬದುಕುವಂತಹ ಜಿಂಕೆಯನ್ನ ತಿಂದು ಬದುಕುವಂತ ಹುಲಿ ಅಲ್ವಾ. ಈ ರೀತಿಯಾಗಿರ್ಬೋದು, ಅಥವಾ ಹುಲ್ಲು ಹಾಗೆ ಜಿಂಕೆ ಇರ್ಬಹುದು, ತೋಳ, ಈ ರೀತಿಯಾಗಿರತ್ತೆ ಅಲ್ವಾ. ಮಿಡತೆ ಇರಬಹುದು, ಹುಲ್ಲು, ಮಿಡತೆ, ಕಪ್ಪೆ, ಹಾವು, ಹದ್ದು ಅಲ್ವಾ. ಇದನ್ನು ಕೂಡ ನಾವೇನ್ ಹೇಳ್ತೇವೆ, ಒಂದು ಹುಲ್ಲುಗಾವಲು ಪರಿಸರ ವ್ಯವಸ್ಥೆಗೆ ಉದಾಹರಣೆ ಅಂತ ಹೇಳ್ತೇವೆ. 2ನೇ ಪೋಷಣಾ ಸ್ತರದಲ್ಲಿರುವ ಜೀವಿಗಳ ಸಂಖ್ಯೆ ಹೆಚ್ಚಾದರೆ ನೋಡಿ,
ಎರಡನೇ ಪೋಷಣಾ ಸ್ತರದಲ್ಲಿರುವಂತಹ ಜೀವಿಗಳ ಸಂಖ್ಯೆ ಹೆಚ್ಚಾದ್ರೆ, ನೋಡಿ ಇಲ್ಲಿ ಎರಡನೇ ಪೋಷಣಾ ಸ್ತರದಲ್ಲಿರುವಂತದ್ದು ಮಿಡತೆ ಅಲ್ವಾ. ಮಿಡತೆಗಳ ಸಂಖ್ಯೆ ಹೆಚ್ಚಾದ್ರೆ ಆಹಾರ ಸರಪಳಿಯ ಮೇಲೆ ಹೇಗೆ ಪರಿಣಾಮವನ್ನ ಬೀರುತ್ತದೆ? ಇಲ್ಲಿ ಮಿಡತೆಗಳ ಸಂಖ್ಯೆ ಹೆಚ್ಚಾದ ಹಾಗೆ ಏನಾಗುತ್ತೆ, ಹುಲ್ಲು ಅಷ್ಟೇ ಇರುತ್ತೆ, ಆದ್ರೆ ಮಿಡತೆಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಏನಾಗುತ್ತೆ, ಹುಲ್ಲಿನ ಒಂದು ಉತ್ಪಾದನೆ ಕಡಿಮೆ ಆಗತ್ತೆ, ಹುಲ್ಲು ಕಡಿಮೆ ಆಗತ್ತೆ. ಹುಲ್ಲು ಕಡಿಮೆ ಆದಾಗ ಏನಾಗುತ್ತೆ, ಮತ್ತೆ ಮಿಡತೆಗಳ ಸಂಖ್ಯೆ ಕಡಿಮೆ ಆಗತ್ತೆ, ಮಿಡತೆಗಳ ಮೇಲೆ ಪರಿಣಾಮ ಬೀರುತ್ತೆ. ಹಾಗೆ ಮಿಡತೆಗಳ ಸಂಖ್ಯೆ ಕಡಿಮೆ ಆದಾಗ ಕಪ್ಪೆಗಳ ಮೇಲೆ ಪರಿಣಾಮ ಬೀರುತ್ತೆ, ಹಾಗೆ ಹಾವು ಮತ್ತೆ ಹದ್ದಿನ ಮೇಲೆ ಪರಿಣಾಮ ಬೀರುತ್ತೆ. ಆದ್ದರಿಂದ ಈ ಒಂದು ಸಂಪೂರ್ಣವಾದ ಒಂದು ಆಹಾರ ಸರಪಳಿಯು ಇದರಿಂದ ಹಾಗೆ ಇಲ್ಲಿ ಪರಿಸರದ ಅಸಮತೋಲನ ಉಂಟಾಗತ್ತೆ ಅಂತ ನಾವು ಹೇಳ್ಬಹುದು ಅಲ್ವಾ. ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಕೂಡ ಕೇಳಿರುವಂತಹ ಪ್ರಶ್ನೆ, ಕಾರಣ ಕೊಡಿ ಅಂತ ಇದೆ. ಆಹಾರ ಸರಪಳಿಗಳು ಸಾಮಾನ್ಯವಾಗಿ 3 ಅಥವಾ 4 ಹಂತಗಳನ್ನ ಮಾತ್ರ ಒಳಗೊಂಡಿರುತ್ತವೆ. ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕಗಳ ಪಾತ್ರ ಪ್ರಮುಖವಾಗಿದೆ. ಓಝೋನ್ ಪದರವನ್ನ ರಕ್ಷಿಸುವುದು ಅಗತ್ಯವಾಗಿದೆ. ನೋಡಿ, ಇದಕ್ಕೆ ಕಾರಣ ಕೊಡಬೇಕು. 3 ಅಂಕದ ಪ್ರಶ್ನೆ. ಮೊದಲನೇದಾಗಿ, ಭಕ್ಷಕರ ಮುಂದಿನ ಹಂತಕ್ಕೆ ಸ್ವಲ್ಪವೇ ಶಕ್ತಿಯ ಲಭ್ಯವಿರುವುದರಿಂದ ಆಹಾರ ಸರಪಳಿಗಳು ಸಾಮಾನ್ಯವಾಗಿ ಏನಾಗಿರುತ್ತೆ, 3 ಅಥವಾ 4 ಹಂತಗಳನ್ನ ಮಾತ್ರ ಒಳಗೊಂಡಿರುತ್ತೆ. ಅಂದ್ರೆ ಮುಂದಿನ ಹಂತಕ್ಕೆ ಹೋದಾಗ ಏನಾಗುತ್ತೆ, ಕೇವಲ 10% ಮಾತ್ರ ಶಕ್ತಿಯ ವರ್ಗಾವಣೆ ಆಗತ್ತೆ. ಆದ್ದರಿಂದ ಕೇವಲ 3 ಅಥವಾ 4 ಹಂತಗಳನ್ನ ಮಾತ್ರ ಒಳಗೊಂಡಿರುತ್ತದೆ. ಪ್ರತಿ ಹಂತದಲ್ಲೂ ವ್ಯಯವಾಗುವ ಶಕ್ತಿಯು ಅತ್ಯಧಿಕವಾಗಿರುವುದರಿಂದ 4 ಪೋಷಣಾ ಸ್ತರಗಳ ನಂತರ ಕನಿಷ್ಠ ಪ್ರಮಾಣದ ಶಕ್ತಿ ಉಳಿಯುತ್ತದೆ. 3 ಅಥವಾ 4 ಇರುತ್ತೆ ಪೋಷಣಾ ಸ್ತರಗಳು, 4ಕ್ಕಿಂತ ಹೆಚ್ಚಾದ್ರೆ ಅತಿ ಕನಿಷ್ಠವಾದಂತಹ ಶಕ್ತಿಯ ಉಳಿಕೆ ಆಗತ್ತೆ. ಆದ್ದರಿಂದ ಕೇವಲ 3 ಅಥವಾ 4 ಹಂತಗಳನ್ನ ಮಾತ್ರ ಒಳಗೊಂಡಿರುತ್ತೆ. ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕಗಳ ಪಾತ್ರ ಪ್ರಮುಖವಾಗಿದೆ ಅಂತ ಇದೆ. ನೋಡಿ, ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳ ಒಳಗೊಂಡ ಸೂಕ್ಷ್ಮ ಜೀವಿಗಳು ಸತ್ತ ಜೀವಿಯ ಅವಶೇಷಗಳು ಮತ್ತೆ ತ್ಯಾಜ್ಯಗಳನ್ನ ವಿಘಟಿಸುತ್ತವೆ. ಈ ಸೂಕ್ಷ್ಮ ಜೀವಿಗಳು ಸಂಕೀರ್ಣ ಸಾವಯವ ಪದಾರ್ಥಗಳನ್ನ ಸರಳ ನಿರವಯವ ಪದಾರ್ಥಗಳಾಗಿ ವಿಘಟಿಸುವುದರಿಂದ ಅವುಗಳನ್ನ ವಿಘಟಕಗಳು ಎನ್ನುವರು. ನೆಕ್ಸ್ಟ್ ಕ್ವಶನ್ ನೋಡಿ, ಓಝೋನ್ ಪದರವನ್ನ ರಕ್ಷಿಸುವುದು ಅಗತ್ಯವಾಗಿದೆ ಅಂತ ಇದೆ. ಏಕೆ ಓಝೋನ್ ಪದರವನ್ನ ನಾವು ರಕ್ಷಿಸಬೇಕು? ಇದು ಸೌರ ಬೆಳಕಿನಿಂದ ಬರುವಂತಹ ನೇರಳಾತೀತ ವಿಕಿರಣದಿಂದ ಭೂಮಿಯ ಮೇಲ್ಮೈಯನ್ನ ರಕ್ಷಿಸುತ್ತದೆ. ಈ ನೇರಳಾತೀತ ವಿಕಿರಣ ಜೀವಿಗಳಿಗೆ ಹೆಚ್ಚು ಹಾನಿಕಾರಕವಾಗಿದೆ. ಉದಾಹರಣೆಗೆ ಇದು ಮಾನವರಲ್ಲಿ ಚರ್ಮ ಕ್ಯಾನ್ಸರ್ ಉಂಟು ಮಾಡುತ್ತದೆ. ಆದ್ದರಿಂದ ಓಝೋನ್ ಪದರವನ್ನ ರಕ್ಷಿಸುವುದು ಅತ್ಯಂತ ಪ್ರಮುಖ ಕಾರ್ಯ ಅಂತ ಹೇಳ್ಬಹುದು ನಾವು. ನೆಕ್ಸ್ಟ್ ಕ್ವಶನ್ ನೋಡಿ, ಪೋಷಣಾ ಸ್ತರ ಎಂದರೇನು? ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಏಕಮುಖವಾಗಿರುತ್ತದೆ, ವಿವರಿಸಿ ಅಂತ ಇದೆ. 3 ಅಂಕಕ್ಕೆ ಕೇಳಬಹುದಾದಂತ ಪ್ರಶ್ನೆ. ನೋಡಿ, ಪೋಷಣಾ ಸ್ತರ ಎಂದರೇನು ಅಂತ ಇದೆ. ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಏಕಮುಖವಾಗಿರುತ್ತದೆ ಅಲ್ವಾ. ಇದನ್ನ ರಿಪೀಟೆಡ್ ಆಗಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನ. ಆಹಾರ ಸರಪಳಿಯ ಪ್ರತಿಯೊಂದು ಹಂತ ಅಥವಾ ಮಟ್ಟವು ಒಂದು ಪೋಷಣಾ ಸ್ತರವನ್ನ ರೂಪಿಸುತ್ತದೆ. ಆಹಾರ ಸರಪಳಿಯ ಪ್ರತಿಯೊಂದು ಹಂತವನ್ನ ನಾವು ಪೋಷಣಾ ಸ್ತರ ಎನ್ನಬಹುದು. ಇಲ್ಲಿ ಕೇವಲ ಅದು ಒಂದೇ ದಿಕ್ಕಿನಲ್ಲಿ ಇರುತ್ತೆ ಅಲ್ವಾ. ಸ್ವಪೋಷಕಗಳಿಂದ ಸೆರೆ ಹಿಡಿಯಲಾದಂತಹ ಶಕ್ತಿಯು ಮತ್ತೆ ಅದೇನಾಗುವುದಿಲ್ಲ, ಸೂರ್ಯನಿಗೆ ಸೌರಶಕ್ತಿಗೆ ಹಿಂದಿರುಗೋದಿಲ್ಲ. ಹಾಗೆ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಮುಂದಕ್ಕೆ ಸಾಗಿದ ಹಾಗೆ ಹಿಂದಕ್ಕೆ ಅದು ಪೋಷಣಾ ಸ್ತರದಲ್ಲಿ ಹಿಂದಕ್ಕೆ ಬರುವುದಿಲ್ಲ ಅಲ್ವಾ. ಆದ್ದರಿಂದ ನೋಡಿ, ಮಾಲಿನ್ಯಕ್ಕೆ ಒಳಪಟ್ಟ ಜಲ ಪರಿಸರ ವ್ಯವಸ್ಥೆಯಲ್ಲಿ ಕಂಡುಬರುವ ಆಹಾರ ಸರಪಳಿಯೊಂದನ್ನ ನೀಡಿದೆ. ಇದನ್ನು ವೀಕ್ಷಿಸಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಇಲ್ಲಿ ಸಿಹಿ ನೀರು, ಶೈವಲಗಳು, ಮೀನುಗಳು ಮತ್ತೆ ಪಕ್ಷಿಗಳು ಈ ಒಂದು ಆಹಾರ ಸರಪಳಿಯನ್ನ ನೀಡಲಾಗಿದೆ. ಇಲ್ಲಿ ನೋಡಿ, ಜೈವಿಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗೆ ಒಳಗಾಗುವ ಜೀವಿಗಳು ಯಾವುವು, ಏಕೆ ಅಂತ ಇದೆ. ನಿಮ್ಗೆ ಗೊತ್ತಿದೆ,
ಪೋಷಣಾ ಸ್ತರದ ಉನ್ನತ ಹಂತಕ್ಕೆ ಹೋದ ಹಾಗೆ ಏನಾಗತ್ತೆ, ಅಲ್ಲಿನ ಜೈವಿಕ ಸಂವರ್ಧನೆ ಅಂದ್ರೆ ಆ ಒಂದು ರಾಸಾಯನಿಕಗಳ ಒಂದು ಅಂಶ ಹೆಚ್ಚಾಗ್ತಾ ಹೋಗುತ್ತೆ. ಜೈವಿಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗೆ ಒಳಗಾಗುವ ಜೀವಿಗಳು ಯಾವುದು? ಪಕ್ಷಿಗಳು ಅಲ್ವಾ. ಪಕ್ಷಿಗಳು ಏನಾಗತ್ತೆ, ಅವುಗಳ ದೇಹದಲ್ಲಿ ಹೆಚ್ಚಿನ ಪ್ರಮಾಣದ ರಾಸಾಯನಿಕಗಳು ಇರುತ್ತೆ. ಯಾಕೆಂದ್ರೆ ಪೋಷಣಾ ಸ್ತರದ ಉನ್ನತ ಹಂತದಲ್ಲಿ ಪಕ್ಷಿಗಳು ಇವೆ. ಈ ಒಂದು ಕೊಟ್ಟಿರುವಂತಹ ಆಹಾರ ಸರಪಳಿಯಲ್ಲಿ ಪೋಷಣಾ ಸ್ತರದ ಉನ್ನತ ಹಂತದಲ್ಲಿ ಪಕ್ಷಿಗಳಿವೆ, ಆದ್ದರಿಂದ ಹೆಚ್ಚು ತೊಂದರೆಗೆ ಒಳಗಾಗುವಂತಹ ಜೀವಿಗಳು ಅಂತ ಹೇಳಬಹುದು. ಹಾಗೆ ಜೈವಿಕ ಸಂವರ್ಧನೆಯಿಂದ ಈ ಪರಿಸರ ವ್ಯವಸ್ಥೆಯು ಕ್ರಮೇಣವಾಗಿ ನಶಿಸಿ ಹೋಗುತ್ತದೆ. ಏಕೆ? ಜೈವಿಕ ಸಂವರ್ಧನೆಯಿಂದ ಏನಾಗತ್ತೆ, ಪೋಷಣಾ ಸ್ತರದ ಉನ್ನತ ಹಂತದಲ್ಲಿರುವಂತಹ ಒಂದು ಜೀವಿಗಳಿಗೆ ಅದು ತೊಂದರೆ ಒಳಗಾಗತ್ತೆ. ಆ ರೀತಿಯಾಗಿ ಈ ಒಂದು ಆಹಾರ ಸರಪಳಿಯು ನಶಿಸಿ ಹೋಗುತ್ತೆ. ಇದರಿಂದ ಪರಿಸರದ ಅಸಮತೋಲನ ಕೂಡ ಉಂಟಾಗತ್ತೆ. ನೋಡಿ ನೆಕ್ಸ್ಟ್ ಕ್ವಶನ್, ಪೋಷಣಾ ಸ್ತರಗಳು ಎಂದರೇನು ಅಂತ ಇದೆ ಅಲ್ವಾ. ಇದನ್ನ ನಾವು ಆಲ್ರೆಡಿ ನೋಡಿದ್ದೇವೆ. ಆಹಾರ ಸರಪಳಿಯ ಪ್ರತಿಯೊಂದು ಹಂತವನ್ನ ನಾವು ಪೋಷಣಾ ಸ್ತರಗಳು ಅಂತೇವೆ. ಹಾಗೆ ಆಹಾರ ಸರಪಳಿಗೆ ಒಂದು ಉದಾಹರಣೆ ಕೊಡಿ ಮತ್ತು ಅದರಲ್ಲಿನ ವಿವಿಧ ಪೋಷಣಾ ಸ್ತರಗಳನ್ನ ಹೆಸರಿಸಿ ಅಂತ ಇದೆ. ಇಲ್ಲಿ ನೋಡಿ, ಒಂದು ಹುಲ್ಲುಗಾವಲಿನ ಆಹಾರ ಸರಪಳಿಯನ್ನ ತೆಗೆದುಕೊಂಡ್ರೆ ಹುಲ್ಲು, ಮಿಡತೆ, ಹಾಗೆ ಕಪ್ಪೆ, ಹಾವು, ಹಾಗೆ ಹದ್ದು ಅಲ್ವಾ. ಇದೊಂದು ಪೋಷಣಾ ಸ್ತರ ಅಂತ ನಾವು ಹೇಳ್ಬಹುದು. ಇಲ್ಲಿ ಹುಲ್ಲು ಮೊದಲನೇ ಪೋಷಣಾ ಸ್ತರದಲ್ಲಿದೆ. ಹಾಗೆ ಮಿಡತೆ ಎರಡನೇ ಪೋಷಣಾ ಸ್ತರದಲ್ಲಿ ಕಂಡು ಬರುತ್ತೆ. ಹಾಗೆ ಕಪ್ಪೆ ಮೂರನೇ ಪೋಷಣಾ ಸ್ತರದಲ್ಲಿ ಕಂಡು ಬರುತ್ತೆ. ಹಾಗೆ ಹಾವು ನಾಲ್ಕನೇ ಪೋಷಣಾ ಸ್ತರ, ಹದ್ದು ಐದನೇ ಪೋಷಣಾ ಸ್ತರ. ಅಂದ್ರೆ ಈ ಒಂದು ಆಹಾರ ಸರಪಳಿಯ ಪ್ರತಿಯೊಂದು ಹಂತವನ್ನ ನಾವೇನಂತ ಕರಿತೇವೆ, ಅದನ್ನ ಪೋಷಣಾ ಸ್ತರಗಳು ಅಂತ ಹೇಳ್ತೇವೆ. ಓಕೆ, ಸೊ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಈ ಒಂದು ಪಾಠದಲ್ಲಿ ಕೇಳಬಹುದಾದಂತ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿದ್ದೇನೆ. ನಿಮ್ಗೆ ಇದು ಬೋರ್ಡ್ ಎಕ್ಸಾಮಿಗೆ 100% ಆಗಿ ಯೂಸ್ ಆಗುತ್ತೆ. ಥ್ಯಾಂಕ್ ಯು.